ಸರಿ ಗುರು, ಬೇಸಿಕ್ಸ್ ಆಫ್ ಇನ್ವರ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಎಲ್ಲ ನೋಡಾಯ್ತಲ್ಲ. ಸೊ ಫಾರ್ ಏನೇನು ನೋಡಿದ್ವಿ ಅಂತಂದರೆ, ಸೊ ಔಟ್ ಟು ಫೈಂಡ್ ದ ನಂಬರ್ ಆಫ್, ಸೊ ಇಲ್ಲಿಗೆ ಬಂದ್ಬಿಟ್ಟೆ ನಾನು. ಸೊ ಫಾರ್ ಎಲ್ಲ ನೋಡಾಯ್ತಲ್ಲ. ಆರ್ ಒ ಸಿಸ್ ಅಂತಂದ್ರೆ ಏನು, ಸೊ ಫಾರ್ ಪೋಲ್ಸ್ ಎಲ್ಲ ಹೆಂಗೆ ಯೂಸ್ ಮಾಡಬೇಕು. ಸೊ ಫಾರ್ ಎಲ್ಲ ಹೆಂಗೆ ಆರ್ ಒ ಸಿ ಡಸ್ ನಾಟ್ ಕಂಟೈನ್ ಅಂತಂದರೆ ಪೋಲ್ಸ್ನೆಲ್ಲ ಯಾವಾಗ ಬರುತ್ತೆ, ಸಿಗ್ನಲ್ ವಿಲ್ ಬಿ ರೈಟ್ ಸೈಡೆಡ್ ಯಾವಾಗ ಆಗಿರುತ್ತೆ, ಲೆಫ್ಟ್ ಸೈಡೆಡ್ ಯಾವಾಗ ಆಗುತ್ತೆ. ಸೊ ಫಾರ್ ಒಂದು ಪೋಲಿಗೆ, ಸೊ ಏನು ಹೇಳಿದ್ವಿ, ಸೊ ಫಾರ್ ಒಂದು ಪೋಲಿಗೆ ಲೆಫ್ಟ್ ಸೈಡ್ ಇತ್ತು ಅಂತಂದರೆ ಅದು ಲೆಫ್ಟ್ ಸೈಡೆಡ್ ಆಗಿರುತ್ತೆ, ರೈಟ್ ಸೈಡ್ ಇತ್ತು ಅಂತಂದರೆ ರೈಟ್ ಸೈಡೆಡ್ ಈಕ್ವೇಷನ್ ಯೂಸ್ ಮಾಡಬೇಕು. ಸೊ ಫಾರ್ ಏನೇನು ಈಕ್ವೇಷನ್ ಯೂಸ್ ಮಾಡಬೇಕಂತ ಹೇಳಿದ್ದೀನಿ. ಸೊ ಓಕೆನಾ. ಸೊ ಫಾರ್ ಏನು ನೆನಪಿರಬೇಕು, ಎಲ್ಲ ಇದು ಬರೋದು. ಸೊ ಫಾರ್ ಇದು ನೆನಪಿರಬೇಕು. ಓಕೆನಾ. ಇಫ್ ಗ್ರೇಟರ್ ದೆನ್ ಆಗಿತ್ತು ಅಂತಂದರೆ ಈ ಈಕ್ವೇಷನ್, ಲೆಸ್ ದೆನ್ ಆಗಿತ್ತು ಅಂತಂದರೆ ಈ ಈಕ್ವೇಷನ್. ಸೊ ಫಾರ್ ಈ ಕ್ವಶನ್ಸ್ ಹೇಗೆ ಬರ್ತಾ ಹೋಗುತ್ತೆ ಅಂತ ಲೆಟ್ ಅಸ್ ಸಿ, ಏನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್. ಪ್ರೊಸೆಸ್ ಟು ಫೈಂಡ್ ಯಾವ್ದು ಗುರು, ಇನ್ವರ್ಸ್ ಯಾವುದು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಕರೆಕ್ಟಾ? ಓಕೆ. Step by step process to find the inverse Laplace transform of any signal of inverse Laplace transform. Okay na. So with single order roots, ಅದು ಸಿಂಗಲ್ ಆರ್ಡರ್ ಇನ್ವರ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂತಲೂ ಕರಿಬೋದು, ಅಥವಾ ವಿತ್ ಸಿಂಗಲ್ ಆರ್ಡರ್ ರೂಟ್ಸ್ ಅಂತನಾರು ಹೇಳ್ಬೋದು. ಓಕೆನಾ. ರಾಟ್ಸ್ ಆಯ್ತಲ್ಲ, ರೂಟ್ಸ್ ಇದೆ. ಓಕೆನಾ. ಸೊ ಓಕೆ, ಫಸ್ಟ್ ಸ್ಟೆಪ್ ಏನಿದೆ ಅಂತಂದರೆ, ಸೊ ನಮಗೇನಿರುತ್ತೆ, ಲೆಟಸ್ ಕ್ವಶನ್. ಸೊ ಕ್ವಶನ್ ಹೇಗಿರುತ್ತೆ ಅಂದರೆ, ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಕೈಂಡ್ ಆಫ್ ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್ ಇರುತ್ತೆ. ಓಕೆನಾ. ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆರ್ ಬೋತ್ ಫಂಕ್ಷನ್ ಆಫ್ ಎಸ್ ಆಗಿರುತ್ತೆ. ಓಕೆನಾ. ಆಲ್ಮೋಸ್ಟ್ ಏನಿರುತ್ತೆ, ಆಲ್ಮೋಸ್ಟ್ ಪಾಲಿನಾಮಿಯಲ್ ಫಂಕ್ಷನ್ ಇರುತ್ತೆ. ಓಕೆನಾ. ಓಕೆನಾ. ಓಕೆ. ಸೊ ಫಾರ್ ನೆಕ್ಸ್ಟ್ ಏನು ನೋಡೋಣ, ನೆಕ್ಸ್ಟ್ ಸ್ಟೆಪ್ 1 ನೋಡೋಣ. ಸ್ಟೆಪ್ 1 ಏನಿದೆ ಅಂತ ನೋಡೋದಾದರೆ, ಸೊ ಸ್ಟೆಪ್ 1 ಏನಿದೆ, ಸೊ ಫೈಂಡ್ ಏನು, ಫೈಂಡ್ ಎನ್ ಆಫ್ ಎಸ್. ಸೊ ಫಾರ್ ಟೇಕ್ ಎನ್, ಚೆಕ್ ದ, ಏನು ಚೆಕ್ ಮಾಡ್ತೀವಿ ಗುರು, ಫಸ್ಟು ಚೆಕ್ ದ ಡಿಗ್ರಿ ಆಫ್ ನ್ಯೂಮರೇಟರ್. ಅದು ಎನ್ ಆಫ್ ಎಸ್ ಎಲ್ಲ ಅಂತಂದರೆ ಗ್ರೇಟೆಸ್ಟ್ ಪವರ್ ಆಫ್ ಯಾವುದು, ಗ್ರೇಟೆಸ್ಟ್ ಪವರ್ ಆಫ್ ಎಸ್ ಇನ್ ನ್ಯೂಮರೇಟರ್. ನೆಕ್ಸ್ಟ್ ಇನ್ನೊಂದೇನು, ಸೊ ಫಾರ್ ಸಿಮಿಲರ್ ಚೆಕ್ ದ ಡಿಗ್ರಿ ಆಫ್ ಡಿನಾಮಿನೇಟರ್. ಇದ್ಯಾವುದಿದು, ಇಟ್ ಈಸ್ ದ greatest power of s in the denominator. So next ಏನಿದೆ, so therefore if degree of ಏನು, degree of denominator is greater than degree of numerator, then move to step 2. If degree of numerator is greater than degree of denominator, ಏನು ಮಾಡಬೇಕು, ದೆನ್ split the n of s divided by d of s. ಓಕೆನಾ. ಇದನ್ನು ಏನು ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು. ಯಾವ ಥರ ಸ್ಪ್ಲಿಟ್ ಮಾಡ್ತೀವಿ ಅಂತಂದರೆ, ಡಿವೈಡ್ ಯಾವುದನ್ನು, ಎನ್ ಆಫ್ ಎಸ್ನ ಡಿ ಆಫ್ ಎಸ್, ಡಿವೈಡ್ ಎನ್ ಆಫ್ ಎಸ್ ಬೈ ಡಿ ಆಫ್ ಎಸ್. ಓಕೆನಾ. ಸೊ ಎಫ್ ನಮಗೆ ಏನು ರಿಸಲ್ಟ್ ಬರುತ್ತಲ್ಲ, ಸೊ ದಟ್ ಈಸ್, ಸೊ ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಎನ್ ಆಫ್ ಎಸ್ ಡಿವೈಡೆಡ್ ಬೈ ಡಿ ಆಫ್ ಎಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ನನಗೆ ಇಲ್ಲಿ ಕೋಶೆಂಟ್ ಬರೀಬೇಕು. ಏನು ಬರೀಬೇಕು ಇಲ್ಲಿ, ಕೋಶಿಯಂಟ್ ಪ್ಲಸ್, ಅಂದರೆ ಇದು ಯಾವ ಫಾರ್ಮಲ್ಲಿ ಬರೀಬೇಕು, ಸೊ ಇದೇನಿದು ರಿಮೈಂಡರ್ ಅಪಾನ್
ಡಿನಾಮಿನೇಟರ್ ಡಿ ಆಫ್ ಎಸ್. ಸೊ therefore ಏನು ಮಾಡಬೇಕು, ಈ ಫಾರ್ಮಲ್ಲಿ ಬರೀಬೇಕು. ಓಕೆನಾ? ಈ ಫಾರ್ಮಲ್ಲಿ ಬಂದರೆ ಈ ಫಾರ್ಮಲ್ಲಿ ಬರೆದು ನಾವೇನು ಮಾಡಬೇಕು, ಈ ಕೋಶೆಂಟ್ ಏನು, ದಿಸ್ ಇಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗಿರುತ್ತೆ, ಇದು ಯಾವಾಗಲೂ ಏನಾಗಿರುತ್ತೆ, ಕಾನ್ಸ್ಟೆಂಟ್ ವ್ಯಾಲ್ಯೂ ಇತ್ತು ಅಂತಂದರೆ ಅದರದ್ದು ಇನ್ವರ್ಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ. ಸೊ therefore ILT ಏನಾಗಿರುತ್ತೆ, ಕಾನ್ಸ್ಟೆಂಟ್ ಇಂಟು ಡೆಲ್ ಆಫ್ ಟಿ ಆಗಿರುತ್ತೆ. ಓಕೆ, ಯಾಕಂದರೆ ಡೆಲ್ ಆಫ್ ಟಿ ಇದು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಗಿರುತ್ತೆ 1 ಆಗಿರುತ್ತೆ. ಸೊ therefore ಈ ಫಾರ್ಮಲ್ಲಿ ಬರೀಬೇಕು. ಸೊ therefore ದೆನ್ ಮೂವ್ ಟು ಸ್ಟೆಪ್ 2. ಓಕೆನಾ? ಸ್ಟೆಪ್ 2 ಏನಿದೆ, ಸ್ಟೆಪ್ 2 ಏನಿದೆ ಗುರು, ಸ್ಟೆಪ್ 2 ಏನಿದೆ ಅಂತಂದರೆ, ಸೊ therefore ನನಗೆ ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್ ಏನು ಸಿಕ್ತು, ನನಗೆ ಒಂದು ಫಾರ್ಮ್ ಸಿಕ್ಕಿದೆ. ಸೊ therefore ನೆಕ್ಸ್ಟ್ ಏನು ಮಾಡ್ಬೇಕು, ನಾನು ನಾನೇನು ಮಾಡಬೇಕು, ಇದನ್ನು ಕೋಶೆಂಟ್. ಸೊ therefore ಇದನ್ನ ಏನು ಮಾಡಬೇಕು, ಸ್ಟೆಪ್ 2 ಅಲ್ಲಿ ಇಗ್ನೋರ್ ದ ಕೋಶೆಂಟ್ ಮಾಡಿ ಏನು ಮಾಡಬೇಕು, ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಇದನ್ನು ನಾನು ಏನು ಮಾಡಬೇಕು, ಸೊ therefore ಟೇಕ್ ಆಸ್ ಎನ್ ಆಫ್ ಎಸ್ ಡಿವೈಡೆಡ್ ಬೈ ಡಿ ಆಫ್ ಎಸ್ ನೀವು ಅಂತ ತಗೋಬೇಕು. ಓಕೆನಾ? ಎನ್ ಆಫ್ ಎಸ್ ಅಂತಲ್ಲ, ಇದನ್ನು నేను ರಿಮೈಂಡರ್ ಅಂತಲೇ ತಗೋ. ಸೊ therefore ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಮೂವ್ ಟು ಸ್ಟೆಪ್, ಕನ್ಸಿಡರ್ ಓನ್ಲಿ ರಿಮೈಂಡರ್ ಅಪಾನ್ ಡಿ ಆಫ್ ಎಸ್ ಫಾರ್ ಸ್ಟೆಪ್ 2. ಓಕೆನಾ? ಸೊ ಏನು ಮಾಡೋಣ, ಲಾಸ್ಟಿಗೆ ಆಮೇಲೆ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಓಕೆ. ಸೊ ಫಾರ್ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಸ್ಟೆಪ್ 2 ಇದೆ. ಸ್ಟೆಪ್ 2 ಏನು ಹೇಳುತ್ತೆ ಬ್ರೋ, ಸ್ಟೆಪ್ 2 ಹೇಳುತ್ತೆ ಅಂತಂದರೆ ಒನ್ಸ್ ವಿ ಗಾಟ್ ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್ ಏನು ಸಿಕ್ಕಿರುತ್ತೆ, ನನಗೆ ಒಂದು ವ್ಯಾಲ್ಯೂ ಸಿಕ್ಕಿರುತ್ತೆ. ಸೊ ನನಗೇನು ಸಿಕ್ಕಿರುತ್ತೆ, ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್ ಇರುತ್ತೆ. ಸೊ therefore ನಿನ್ನ ರಿಮೈಂಡರ್ ಏನು, ನಿನ್ನ ರಿಮೈಂಡರ್ ತಗೋತೀಯ. ಇಫ್ ದ ಡಿಗ್ರಿ ಇಸ್ ನಾಟ್ ಈಕ್ವಲ್, ನಿನಗೆ ಏನು ಸಿಗುತ್ತೆ, ರಿಮೈಂಡರ್ ಅಪಾನ್ ಡಿನಾಮಿನೇಟರ್ ತಗೋತೀಯ. ಸೊ therefore ಏನು ಬರುತ್ತೆ, ಸೊ therefore ನನಗೊಂದು ಸಮ್ ಆಫ್ ಒಂದು, ಸೊ ಈ ಥರ ಒಂದು ಈಕ್ವೇಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಫೈಂಡ್ ದ ರೂಟ್ಸ್ ಆಫ್ ಡಿನಾಮಿನೇಟರ್. ಏನು ಮಾಡ್ತೀವಿ, ಡಿನಾಮಿನೇಟರ್ ರೂಟ್ಸ್ ಫೈಂಡ್ ಮಾಡ್ತೀಯ. ಸೊ ಹೌ ಕ್ಯಾನ್ ಡಿನಾಮಿನೇಟರ್ ರೂಟ್ಸ್ ಅಂತಂದರೆ ಏನು, ಸೊ therefore ನಿನಗೆ ಗೊತ್ತಿರುತ್ತೆ, ಡಿನಾಮಿನೇಟರ್ ಯಾವ ಒಂದು ಪಾಲಿನಾಮಿಯಲ್ ಫಂಕ್ಷನ್ ಆಗುತ್ತೆ, a² + bs + c. ಸೊ therefore ಡಿನಾಮಿನೇಟರ್, ಸೊ therefore ಡಿ ಆಫ್ ಎಸ್ ಇರುತ್ತೆ ಅಂದ್ಕೊಳ್ಳೋಣ. ನೀನೇನು ಮಾಡಬೇಕು, ಇದ್ರದ್ದು ರೂಟ್ಸ್ ಫೈಂಡ್ ಮಾಡಬೇಕು. ರೂಟ್ಸ್ ಏನಿದೆ, -p ± ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a ಇದೆ ಅಲ್ವಾ, ಇದು ರೂಟ್ಸ್ ಆಗಿರೋದು. ನೀನು ರೂಟ್ಸ್ ಫೈಂಡ್ ಮಾಡಬೇಕು. ರೂಟ್ಸ್ ಏನಕ್ಕೆ ಅಂತಂದರೆ, ರೂಟ್ಸ್ ಇಸ್ ಈಕ್ವಲ್ ಟು ಪೋಲ್ಸ್. ರೂಟ್ಸ್ ಇಸ್ ಈಕ್ವಲ್ ಟು ಪೋಲ್ಸ್ ಅಲ್ಲ, ಏನು, ರೂಟ್ಸ್ ಆಫ್ ಡಿ ಆಫ್ ಎಸ್ ಇಸ್ ಈಕ್ವಲ್ ಟು ಪೋಲ್ಸ್. ಪೋಲ್ಸ್ ಏನಕ್ಕೆ ಬೇಕು ನನಗೆ, ಟು ಡಿಟರ್ಮೈನ್ ROC. ಓಕೆನಾ? ROC ಡಿಟರ್ಮೈನ್ ಆಗಬೇಕು. ಸೊ therefore ನಾನು ಏನು ಮಾಡಿದೆ, ರೂಟ್ಸ್ ಸಿಕ್ತು. ಸೊ therefore ಲೆಟ್ ರೂಟ್ಸ್ ಬಿ, ರೂಟ್ಸ್ ಏನಂತ ತಗೊಳ್ಳೋಣ, P1, P2, P3, PI ಅಂತ ತಗೊಳ್ಳೋಣ. ಓಕೆನಾ? ಸೊ ಫಾರ್ ನೆಕ್ಸ್ಟ್ ಸ್ಟೆಪ್ 3. ಸ್ಟೆಪ್ 3 ಏನಿದೆ, ನನಗೆ ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್ ಅಥವಾ ರಿಮೈಂಡರ್ ಅಪಾನ್ ಕೋಶೆಂಟ್ ನಾನು ಹೇಳಿದ್ರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಅಂತ. ಸೊ therefore ಏನು ಬರುತ್ತೆ ನನಗೆ, ಸೊ therefore ನ್ಯೂಮರೇಟರಲ್ಲಿ, ಸೊ therefore ಲೆಟ್ ಅಸ್ ನ್ಯೂಮರೇಟರ್ ಅಪಾನ್ ಏನು ಬರುತ್ತೆ, ಸಮಥಿಂಗ್ ಬರುತ್ತೆ. ಸಮಥಿಂಗ್ ಅಂತಂದರೆ ಹೆಂಗೆ ಬರೀತೀಯ, ಸೊ therefore s - p1 s - p2 ಸೊ ಆನ್ s - p3 ಈ ಫಾರ್ಮಲ್ಲಿ ಬರೀತೀಯ. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡ್ತೀಯ, ಸ್ಟೆಪ್ 4ಅಲ್ಲಿ ಈ ಥರ ಬರೀತು. ಸೊ therefore ಎನ್ ಆಫ್ ಎಸ್ ಡಿವೈಡೆಡ್ ಬೈ ಯಾವುದನ್ನು, ಡಿ ಆಫ್ ಎಸ್ನ ನೀನು ಹೆಂಗೆ ಬರ್ಕೋತೀಯ ಅಂತಂದರೆ, c1 ಡಿವೈಡೆಡ್ ಬೈ s - p1 ಪ್ಲಸ್ c2 ಡಿವೈಡೆಡ್ ಬೈ s - p2 ಪ್ಲಸ್ c3 ಡಿವೈಡೆಡ್ ಬೈ s - p3 ಸೊ ಅಲ್ಲಿ ತನಕ ಬರೀತೀಯ. ci ಡಿವೈಡೆಡ್ ಬೈ s - pi. ನಿನಗೇನು ಬೇಕು, ನನಗೆ ci ಕಂಡುಹಿಡಿಯಬೇಕು. ಓಕೆನಾ? ci ಈಸ್ ಈಕ್ವಲ್ ಟು s - pi ಇಂಟು x ಆಫ್ s. ಅಥವಾ ನೀನು ನೋಡ್ಬೋದು, x ಆಫ್ s ಮೇನ್ ಈಕ್ವೇಷನ್ ಹಾಕ್ಬೇಕು, x ಆಫ್ s. ಓಕೆನಾ? c1 ಡಿವೈಡೆಡ್ ಬೈ ಮೇನ್ ಈಕ್ವೇಷನ್ x ಆಫ್ s ಅಂತಂದರೆ ಇದು ಯಾವ ಕಂಡೀಷನಲ್ಲಿ, ವೆನ್ ಇಟ್ ಈಸ್
ಸೊ ಇದನ್ನು ಹಾಕಬೇಕು, ಇಲ್ಲ ಎಕ್ಸ್ ಆಫ್ ಎಸ್ ಹಾಕಿದ್ರು ನಡೆಯುತ್ತೆ. ಸೊ ದೇರ್ಫೋರ್ ನೀನು ಯಾವ್ದು ಹಾಕಬೇಕು, ಎಕ್ಸ್ ಆಫ್ ಎಸ್ ಹಾಕಬೇಕು. ಸೊ ಲೆಟ್ ಮಿ ಥಿಂಕ್ ಒಂದು ನಿಮಿಷ, ಇದು ನಾಟ್ ಡಿವೈಡೆಡ್ ಮಾಡೋದು. ಸೊ ಎಕ್ಸ್ ಆಫ್ ಎಸ್ ಅಂತಂದರೆ ಅದು. ಸೊ ದೇರ್ಫೋರ್ ಎಕ್ಸ್ ಆಫ್ ಎಸ್ ಹಾಕೋದಕ್ಕಿಂತ ಸೊ ಬೆಟರ್ ಏನು ಹೇಳ್ಬೋದು ನಾನು ಅಂತಂದರೆ, ಸೊ ಮೈನಸ್ ಏನಿರುತ್ತೆ, ಸೊ ದೇರ್ಫೋರ್ ಎನ್ ಆಫ್ ಎಸ್ ಅಂತ ಸಮಥಿಂಗ್ ಇರುತ್ತೆ. ಸೊ ದೇರ್ಫೋರ್ ಏನಾಗುತ್ತೆ, ಇಟ್ ಆಸ್ ಎನ್ ಆಫ್ ಎಸ್ ಡಿವೈಡೆಡ್ ಬೈ ಏನಿರುತ್ತೆ ಇಲ್ಲಿ ಎಸ್ ಮೈನಸ್ ಪಿ ಒನ್ ಎಸ್ ಮೈನಸ್ ಪಿ. ಸೊ ಇಲ್ಲಿ ಐ ಇರೋದ್ರಿಂದ ಏನಾಗ್ತೀಯಾ, ಸೊ ದೇರ್ಫೋರ್ ಈ ಥರ ಇರುತ್ತೆ. ಓಕೆನಾ, ಇಲ್ಲಿ ತನಕ ಆಗ್ತೀಯಾ ಎಸ್ ಮೈನಸ್ ಪಿ ಐ ಎಟ್ ಏನಾಗುತ್ತೆ ಎಟ್ ಎಸ್ ಇಸ್ ಈಕ್ವಲ್ ಟು ಮೈನಸ್ ಪಿ ಐ. ಓಕೆನಾ, ಇದು ಸ್ಟೆಪ್ 4 ಆಯಿತು. ನಿನಗೆ C1 C2 ವ್ಯಾಲ್ಯೂ ಎಲ್ಲ ಸಿಕ್ಕಿರುತ್ತೆ. ಸೊ ದೇರ್ಫೋರ್ ವಿತ್ ರೂಟ್ಸ್ ಏನು ಮಾಡ್ತೀನಿ ನೀನು, ಸೊ ದೇರ್ಫೋರ್ ನನಗೆ ರೂಟ್ಸ್ ಸಿಕ್ಕಿರುತ್ತಲ್ಲ ಆ ರೂಟ್ಸ್ ನಾನು ಏನು ಮಾಡ್ತೀನಿ, ಸೊ ದೇರ್ಫೋರ್ P1 P2 P3 P ಹಿಂಗೆ ಮಾರ್ಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಸೊ ದೇರ್ಫೋರ್ ವರ್ಟಿಕಲ್ ಲೈನ್ಸ್ ಎಳಿತೀನಿ. ವರ್ಟಿಕಲ್ ಲೈನ್ಸ್ ಎಳೆದು ಏನು ಮಾಡ್ತೀನಿ ನಾನು, ರೀಜನ್ ಆಫ್ ಕನ್ವರ್ಜೆನ್ಸ್ ಅಂತ ಅವ್ರು ಏನಾದ್ರು ಕೊಟ್ಟಿದ್ರು ಅಂತಂದರೆ ಏನು ಮಾಡ್ತೀನಿ, ಯಾವ್ದಾದ್ರು ಮಾಡ್ತೀನಿ. ಸೊ ದೇರ್ಫೋರ್ ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡ್ತೀನಿ, ಎಲ್ಲ ರೀಜನ್ಗೂ ಏನು ಮಾಡ್ತೀನಿ, ಲೆಫ್ಟ್ ಸೈಡೆಡ್ ಯಾವುದು ರೈಟ್ ಸೈಡೆಡ್ ಯಾವುದು ಅಂತೆಲ್ಲ ತೊಗೊಂಡು ಮಾಡ್ತೀನಿ. ಸೊ ದೇರ್ಫೋರ್ ಯಾವ್ಯಾವುದಕ್ಕೆ ಯಾವಾಗ ರೈಟ್ ಸೈಡೆಡ್ ಆಗಿರುತ್ತೆ ಲೆಫ್ಟ್ ಸೈಡೆಡ್ ಬಂದರೆ ಏನು ಈಕ್ವೇಷನ್ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ದೇರ್ಫೋರ್ ನಾನು ಮತ್ತೆ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಮಾಡಾದ್ಮೇಲೆ ನನಗೆ ಒಂದು ಈಕ್ವೇಷನ್ ಬರುತ್ತೆ. ಸೊ ದೇರ್ಫೋರ್ ಮಾಡಾದ್ಮೇಲೆ ನನಗೆ ನಾನು ಏನು ಮಾಡ್ತೀನಿ, ಎಕ್ಸ್ ಆಫ್ ಟಿನ ಬರ್ಕೊಂಡು ಹೋಗ್ತೀನಿ. ಏನು ಬರ್ತೀನಿ, C1 ಇಂಟು e ಟು ದಿ ಪವರ್ ಆಫ್ C. ಸೊ ಏನು ಬರ್ತೀನಿ ನಾನು, ಫಾರ್ if the signal is right sided, if ROC is at right of PI, ನಾನು ಏನು ಮಾಡ್ತೀನಿ, ಇದು ಯಾವುದೋ ಕನ್ಸಿಡರ್ ಮಾಡ್ತೀನೋ, ನಾನು ಬರೀ ಐ ಮಾತ್ರ ತಗೋತಿದ್ದೀನಿ. ಓಕೆನಾ, if ROC is at right of PI ಏನಾಗುತ್ತೆ, ಸೊ therefore x of t is equal to CI into e to the power of PIT u of t. ಅಥವಾ ಇಫ್ ಲೆಫ್ಟ್ ಸೈಡ್ ROC ಲೆಫ್ಟ್ ಸೈಡಲ್ಲಿತ್ತು ಅಂತಂದರೆ ಏನಾಗುತ್ತೆ, ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಮೈನಸ್ CI PIT u ಆಫ್ ಮೈನಸ್ ಟಿ ಆಗುತ್ತೆ. ಓಕೆನಾ, ಸಿಂಪಲ್ ಇಷ್ಟೇ. ಸೊ ದೇರ್ಫೋರ್ ಏನು ಮಾಡೋಣ, ಸೊ ದೇರ್ಫೋರ್ ಸ್ಟೆಪ್ಸ್ ಎಲ್ಲ ಆಯಿತು. ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ಮಾಡ್ತೀನಿ. ಸೊ ಆಮೇಲೆ ಏನು ಮಾಡ್ತೀರಾ, ಸೊ ಇದು ಸಿಕ್ಕಿರುತ್ತಲ್ಲ, ಸೊ ನಾನೇನು ಮಾಡಿದೆ, ನನಗೆ ಏನು ಸಿಕ್ಕಿತ್ತು, ನನಗೆ ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಕೋಶಿಯಂಟ್ ಪ್ಲಸ್ ರಿಮೈಂಡರ್ ಅಪಾನ್ ಡಿನಾಮಿನೇಟರ್ ಸಿಕ್ಕಿರುತ್ತಲ್ಲ, ಆ ಕೇಸಲ್ಲಿ ಏನಾಗಿರುತ್ತೆ, ರಿಮೈಂಡರ್ ಅಪಾನ್ ಡಿನಾಮಿನೇಟರ್ ಏನಾಗಿರುತ್ತೆ, ಇದಾಗಿರುತ್ತೆ. ನಾನೇನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಕೋಶಿಯಂಟ್ ಇಂಟು ಡೆಲ್ ಆಫ್ ಟಿ ಪ್ಲಸ್ CI e ಟು ದಿ ಪವರ್ ಆಫ್ PIT u ಆಫ್ ಟಿ. ಇದು ಯಾವಾಗ, ಇನ್ ದ ಸೆಕೆಂಡ್ ಕೇಸ್ ಯಾವಾಗ, ಸೊ ದೇರ್ಫೋರ್ ಡಿಗ್ರಿ ಆಫ್ ನ್ಯೂಮರೇಟರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿಗ್ರಿ ಆಫ್ ಡಿನಾಮಿನೇಟರ್. ಓಕೆನಾ, ಓಕೆನಾ ಗುರು. ಓಕೆ, ಸೊ ಏನು ಮಾಡೋಣ, ಲೆಟ್ ಅಸ್ ಸಾಲ್ವ್ ಸಮ್ ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆ, ವಾಟ್ ಇಸ್ ದ ಕ್ವಶನ್ ಏನಿದೆ ಅಂತಂದರೆ, ಎಕ್ಸ್ ಆಫ್ ಎಸ್ ಕೊಟ್ಟಿದ್ದಾರೆ. ಏನು ಕೊಡ್ತಾರೆ ಅಂತಂದರೆ, ಎಕ್ಸಾಕ್ಟ್ಲಿ ಏನು ಕೊಡ್ತಾರೆ ಅಂತಂದರೆ ಬರೆಯೋದಾದರೆ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಅ ಟೈಮ್ ಡೊಮೈನ್ signal is given below. It is x of s is equal to s square plus, ಸೊ ಏನಾಗುತ್ತೆ, ಪ್ರಾಬ್ಲಮ್ ಇದೆ s square plus, ಸೊ ಕ್ವಶನ್ ಏನಿದೆ ಅಂತಂದರೆ, 5s square plus 3s plus 1 divided by s square plus 4s plus 3. ಓಕೆನಾ, ಸೊ ಓಕೆ, ಇದೇನಿದೆ, ಈ ಥರ ಎಕ್ಸ್ ಆಫ್ ಎಸ್ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಟೈಮ್ ಡೊಮೈನ್ ಸಿಗ್ನಲ್, find the possible time, find all the possible time domain signal, find all the
possible time domain signal and mark ROCs. ಇದೇನು ಬೇಡ. ಸೊ ಎಫ್ ಫೈಂಡ್ ಆಗ ಓಕೆ. ಸೊ ಫರ್ ಏನಿದೆ ಇದು ಕ್ವಶನ್ ಆಯಿತು. ಓಕೆನಾ. ನೆಕ್ಸ್ಟ್ ಸೊ ಏನಿದೆ, ನಾನು ಫಸ್ಟ್ ಏನು ಹೇಳಿದೆ, ಫಸ್ಟ್ ಸ್ಟೆಪ್ ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಎನ್ ಆಫ್ ಎಸ್ ಡಿವೈಡೆಡ್ ಬೈ ಡಿ ಆಫ್ ಎಸ್ ಫಾರ್ಮಲ್ ಇದೆ ನೋಡ್ಕೋಬೇಕು. ಸೊ ದೇಫೋರ್ ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಎನ್ ಆಫ್ ಎಸ್ ಡಿವೈಡ್ ಬೈ ಡಿ ಆಫ್ ಎಸ್ ಫಾರ್ಮಲ್ ಇದೆ. ಸೊ ದೇಫೋರ್ ಎನ್ ಆಫ್ ಎಸ್ ಕೂಡ ಒಂದು ಫಂಕ್ಷನ್ ಆಫ್ ಎಸ್ ಆಗಿರುತ್ತೆ, ಇದು ಕೂಡ ಆಗಿರುತ್ತೆ. ಏನು ಚೆಕ್ ದ ಡಿಗ್ರಿ of numerator of s and denominator of s. ಸೊ ಏನು ಕಾಣಿಸ್ತಿದೆ, ಡಿಗ್ರಿ ಆಫ್ numerator is equal to degree of denominator of s ಅಲ್ವಾ, numerator of s. ಸೊ ಏನು ಮಾಡ್ಬೇಕು ನಾನು, ಸೊ ಫೋರ್ ಸೆಕೆಂಡ್ ಸ್ಟೆಪ್ ಹೋಗೋಂಗಿಲ್ಲ. ಏನು ಮಾಡಬೇಕು, ಡಿವೈಡ್ ಎನ್ ಆಫ್ ಎಸ್ ಬೈ ಡಿ ಆಫ್ ಎಸ್. ಓಕೆನಾ. ಓಕೆ. ಸೊ ಫಾರ್ ಅಂದರೆ ಏನು ಮಾಡಬೇಕು, ಸೊ ಏನಿದೆ ಮೇಲೆ 5s² ಪ್ಲಸ್ 3s ಪ್ಲಸ್ 1ನ ಯಾವ್ದ್ರಲ್ಲಿ ಡಿವೈಡ್ ಮಾಡ್ತೀನಿ ನೀನು, ಡಿನಾಮಿನೇಟರ್ಲಿ s² ಪ್ಲಸ್ 4s ಪ್ಲಸ್ 3. ಸೊ ಏನು ಮಾಡ್ತೀಯಾ, 5s. ನಾನು ಇದನ್ನು ಮಾತ್ರ ನಾನು ಏನು ಮಾಡಬೇಕು, ಇದನ್ನು ಮಾತ್ರ ನೋಡ್ಕೋಬೇಕು. ಏನಕ್ಕೆ ಅಂತಂದರೆ ನಾನು ಡಿಗ್ರಿನ ಕಮ್ಮಿ ಮಾಡಬೇಕು. ಸೊ ದೇಫೋರ್ ಇದೇ ಕ್ಯಾನ್ಸಲ್ ಆಗೋದ್ರೆ ಡಿಗ್ರಿ ಕಮ್ಮಿ ಆಗುತ್ತಾ, ಪ್ಲಸ್ 4s ಇಂಟು 5 ಏನಾಗುತ್ತೆ, ಸೊ ದೇಫೋರ್ 12s ಪ್ಲಸ್ 3 5s 15 ಮೈನಸ್ ಈ ಇದನ್ನು ಹೆಂಗೆ ಮಾಡಬೇಕಂತ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು, ಗೊತ್ತಿರಬೇಕು. ಸೊ ದೇಫೋರ್ ಏನಾಗುತ್ತೆ ಇದು, ಸೊ ದೇಫೋರ್ ಮೈನಸ್ 20 ಆಗುತ್ತಲ್ಲ, 12 ಅಂತ ಹೆಂಗೆ ಹೋಗೋದೆ, ಚೆನ್ನಾಗುತ್ತೆ. ಮೈನಸ್ 17s. ಇವನೇನು ಗುರು ಹೆಂಗೆ ಡಿವಿಷನ್ ಹೆಂಗೆ ಮಾಡ್ಬೇಕಂತ ಕಾಮನ್ ಸೆನ್ಸ್ ಅನ್ನೋನು ಅಡಿಷನ್ ತಪ್ಪು ಮಾಡ್ತಾನೆ ಅಂದ್ಬಿಟ್ಟಿರ. 14. ಓಕೆನಾ. ಸೊ ದೇಫೋರ್ ಇದು ಯಾವ ಫಾರ್ಮಲ್ ಇದೆ, ಸೊ ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಕೋಶೆಂಟ್ ಏನಿದೆ 5 ಪ್ಲಸ್ ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್ ಮೈನಸ್ ರಿಮೈಂಡರ್ ಅಪಾನ್ ಡಿನಾಮಿನೇಟರ್ ಮೈನಸ್ 17s ಮೈನಸ್ 14 ಡಿವೈಡೆಡ್ ಬೈ s² ಪ್ಲಸ್ 4s ಪ್ಲಸ್ 3. ಸೊ ನಾನು ಹೆಂಗೆ ಬರ್ಕೋಬೋದು, ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು 5 ಪ್ಲಸ್ ಮೈನಸ್, ಸೊ 5 ಮೈನಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ, ಇದು ಪ್ಲಸ್ 17s ಪ್ಲಸ್ 14 ಡಿವೈಡೆಡ್ ಬೈ s² ಪ್ಲಸ್ 4s ಪ್ಲಸ್ 3. ಸೊ ಇದಲ್ವಾ. ಸೊ ದೇಫೋರ್ ಇದನ್ನೇನು ತಗೋತೀಯ ನೀನು, ಸೊ ಏನಾಗುತ್ತೆ ಇದು, ಕನ್ಸಿಡರ್ ದಿಸ್. ಸೊ ಅದನ್ನು ಕನ್ಸಿಡರ್ ಮಾಡಿ ಅದ್ರ ಟೈಮ್ ಡೊಮೈನ್ ಸಿಗ್ನಲ್ ತೊಗೊಂಡು ಏನಕ್ಕೆ ಮಾಡ್ತೀನಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆನಾ. ಓಕೆ. ನಾವೇನು ಸ್ಟೆಪ್ ಟು ಏನಿದೆ, ಸೊ ದೇಫೋರ್ ನನಗೆ ಈಕ್ವೇಷನ್ ಏನು ಸಿಕ್ಕಿದೆ, ಸೊ ದೇಫೋರ್ 17s ಪ್ಲಸ್ 14 ಡಿವೈಡೆಡ್ ಬೈ ಹಿಂದೆ s² ಪ್ಲಸ್ 4s ಪ್ಲಸ್ 3 ಅಲ್ಲ, s² ಪ್ಲಸ್ 4s ಪ್ಲಸ್ 3 ಇದು ಈಕ್ವೇಷನ್ ಇದೆ. ನಾನು ಹೇಳಿದೆ ಫೈಂಡಿಂಗ್ ದ ರೂಟ್ಸ್ ಆಫ್ ಡಿನಾಮಿನೇಟರ್. ಸೊ ಫಾರ್ s² ಪ್ಲಸ್ 4s ಪ್ಲಸ್ 3 ಹೇಗಿದೆ ಅಂತಂದರೆ, ಸೊ ಫಾರ್ ಪ್ರಾಡಕ್ಟ್ ಏನಿದೆ, ಸೊ ಫಾರ್ ದಿಸ್ ಇಸ್ ದ ಪ್ರಾಡಕ್ಟ್, ದಿಸ್ ವಿಲ್ ಬಿ ಸಮ್. ಓಕೆನಾ. ಸೊ ನಿಮಗೆ ಜನರಲ್ಲಾಗಿ ನೀನು ಮಾಡೋದಾದರೆ, ಸೊ ದೇಫೋರ್ ಲೆಟ್ ಅಸ್ ಫೈಂಡ್ ಆ ಫಾರ್ಮುಲಾನ ಯೂಸ್ ಮಾಡೋಣ. ಸೊ ದೇಫೋರ್ ಏನು, ಎಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಮೈನಸ್ 4 ಪ್ಲಸ್ ಆರ್ ಮೈನಸ್ b² ಅಂದರೆ 16 ಮೈನಸ್ 4ac ಅಂತಂದರೆ 4ac 12 ಡಿವೈಡೆಡ್ ಬೈ ಏನಾಗುತ್ತೆ 2 ಅಂತಂದರೆ 2 ಬರುತ್ತೆ, ಮೈನಸ್ 4 ಪ್ಲಸ್ ಆರ್ ಮೈನಸ್ ಏನಾಗುತ್ತೆ 2 ಡಿವೈಡೆಡ್ ಬೈ 2 ಏನಾಗುತ್ತೆ ಮೈನಸ್ 2 ಪ್ಲಸ್ ಆರ್ ಮೈನಸ್ 1. ಸೊ ದೇಫೋರ್ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ 1 ಆರ್ ಏನಾಗುತ್ತೆ ಮೈನಸ್ 3. ಓಕೆನಾ. ಏನು ಸಿಕ್ತು ನನಗೆ, ಎಸ್ ಇಸ್ ಈಕ್ವಲ್ ಟು ಏನು ಸಿಕ್ತು,
-1 ಆರ್ -3 ಸಿಕ್ತು ರೂಟ್ಸ್ ಅಲ್ವಾ? ಹೌದು. ಸೊ ಎಫರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಏನು ಬರೆಯಬಹುದು? ಏನು ಬರೀಬೋದು ಗುರು? ಇದೇನು ಹೇಳಿದೆ? ಸೊ ಎಫರ್ ಸ್ಟೆಪ್ 3 ಏನು ಹೇಳಿದೆ ನಾನು? ಯಾವ ಈಕ್ವೇಷನ್ನ? 17s ಪ್ಲಸ್ 14 ಡಿವೈಡೆಡ್ ಬೈ ಸ್ಕ್ವೇರ್ ಪ್ಲಸ್ 4s ಪ್ಲಸ್ 3 ಈಸ್ ಈಕ್ವಲ್ ಟು ಹೆಂಗೆ ಬರೀತೀನಿ ನೀನು? C1 ಅಪಾನ್ ಎಸ್ ಪ್ಲಸ್ 1 ಪ್ಲಸ್ C2 ಅಪಾನ್ ಎಸ್ ಪ್ಲಸ್ 3 ಈ ಫಾರ್ಮಲ್ಲಿ ಬರೆದೆ. ಓಕೆನಾ? ಈ ಫಾರ್ಮಲ್ಲಿ ಬರ್ತೇನೆ. ನನಗೇನು ಬೇಕು? ನಾನು ಇವಾಗ C1 ಫೈನ್ ಮಾಡಬೇಕು. C1 ಈಸ್ ಈಕ್ವಲ್ ಟು ಏನು? C1 ಈಸ್ ಈಕ್ವಲ್ ಟು ಎಸ್ ಪ್ಲಸ್ 1 ಇಂಟು ಎಕ್ಸ್ ಆಫ್ ಎಸ್ ಅಂತಂದ್ರೆ ಏನು? 17s. ಎಕ್ಸ್ ಆಫ್ ಎಸ್ ಅಂತಂದರೆ ಇದು ಹಾಕಬೇಕು. 17s ಪ್ಲಸ್ 14 ಡಿವೈಡೆಡ್ ಬೈ ಏನು? ಇದು. ಸೊ ಫಾರ್ ಇದು ಹೆಂಗೂ ಬರೀಬೋದು ಇದನ್ನು? ಯು ಕ್ಯಾನ್ ರೈಟ್ ಇಟ್ ಆಸ್ ಎಸ್ ಪ್ಲಸ್ 1 ಇಂಟು ಎಸ್ ಪ್ಲಸ್ 3 ಅಂತಲೂ ಬರೀಬೋದು. ಓಕೆನಾ? ಅದೇ ಬರುತ್ತೆ. ನೀನು ಮಲ್ಟಿಪ್ಲೈ ಮಾಡಿದರೆ ಏನು ಬರೀಬೇಕು? ಎಸ್ ಪ್ಲಸ್ 1 ಇಂಟು ಎಸ್ ಪ್ಲಸ್ 3 ಬರುತ್ತೆ. ಎಟ್ ಯಾವಾಗ? ಎಟ್ ಎಸ್ ಈಸ್ ಈಕ್ವಲ್ ಟು ಈ ಟರ್ಮ್ 0 ಆಗುತ್ತಲ್ಲ ಅಂತಂದರೆ ಎಸ್ ಈಸ್ ಈಕ್ವಲ್ ಟು -1. ಸೊ ದೇರ್ಫೋರ್ ಏನಾಗುತ್ತೆ? ಇದು ಕ್ಯಾನ್ಸಲ್ ಆಗಿ C1 ಏನು ಬರುತ್ತೆ? C1 ಈಸ್ ಈಕ್ವಲ್ ಟು -1 -17 ಪ್ಲಸ್ 14 ಅಂತಂದರೆ ಏನಾಗುತ್ತೆ? -3/2 ಏನಾಗುತ್ತೆ? ಸೊ ದೇರ್ಫೋರ್ -1.5. ಚೆಕ್ ಕರೆಕ್ಟಾ? 17 -17 14 -3 ಅಪಾನ್ 2 -3 ಅಪಾನ್ 2 ಕರೆಕ್ಟು 1.5 ಇದೆ. ಅದೇ ರೀತಿ ನಾನು C2 ಕ್ಯಾಲ್ಕುಲೇಟ್ ಮಾಡೋದು ಏನಾಗುತ್ತೆ? C2 ಏನಾಗುತ್ತೆ? ಸೊ ದೇರ್ಫೋರ್ ಎಸ್ ಪ್ಲಸ್ 3 ಇಂಟು 17s ಪ್ಲಸ್ 14 ಡಿವೈಡೆಡ್ ಬೈ ಎಸ್ ಪ್ಲಸ್ 3 ಇಂಟು ಎಸ್ ಪ್ಲಸ್ 1 ಎಟ್ ಯಾವಾಗ? ಎಟ್ ಎಸ್ ಈಸ್ ಈಕ್ವಲ್ ಟು -3. ಇದು ಕ್ಯಾನ್ಸಲ್ ಆಗಿ C2 ಏನು ಬರುತ್ತೆ? -3 ಅಂದರೆ ಎಷ್ಟಾಗುತ್ತೆ ಗುರು? -51 ಪ್ಲಸ್ 14 51 37 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ದೇರ್ಫೋರ್ -37 ಡಿವೈಡೆಡ್ ಬೈ -2 ಬರುತ್ತೆ. ಈಸ್ ಈಕ್ವಲ್ ಟು ಏನಾಗುತ್ತೆ? ಸೊ ದೇರ್ಫೋರ್ 18.5. ಕರೆಕ್ಟ್ ಗುರು? ಕರೆಕ್ಟ್. ಸೊ ದೇರ್ಫೋರ್ ಈಗ ಏನು ಮಾಡ್ತೀಯ? ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ದೇರ್ಫೋರ್ ಈಸ್ ಈಕ್ವಲ್ ಟು ಏನು? 17s ಪ್ಲಸ್ 14 ಇದು ಅಗಲವಾಗಲೂ ಬರ್ಕೊಡಾಗುತ್ತೆ ಇಲ್ಲ. ಸೊ ದೇರ್ಫೋರ್ 7s ಪ್ಲಸ್ 1 ಪ್ಲಸ್ ಎಸ್ ಪ್ಲಸ್ 3 ಈಸ್ ಈಕ್ವಲ್ ಟು ಏನಾಗುತ್ತೆ? C1 ಅಂತಂದರೆ -1.5 ಡಿವೈಡೆಡ್ ಬೈ ಎಸ್ ಪ್ಲಸ್ 1 ಇಂಟು ಪ್ಲಸ್ 18.5 ಅಪಾನ್ ಎಸ್ ಪ್ಲಸ್ 3. ಓಕೆನಾ? ಸೊ ದೇರ್ಫೋರ್ ದಿಸ್ ಈಸ್ ದ ಈಕ್ವೇಷನ್. ಸೊ ನನಗೆ ನಾವು ಮಾರ್ಕ್ ದ ಏನು ಹೇಳಿದೆ ನಾನು? ನೆಕ್ಸ್ಟ್ ಮಾರ್ಕ್ ದ ಪೋಲ್ಸ್ ಮಾರ್ಕ್ ಮಾಡೋದಿದೆ. ಏನಿದೆ? ಸೊ ದೇರ್ಫೋರ್ -3 ಒಂದಿದೆ, -1 ಇದೆ. ನೆಕ್ಸ್ಟ್ ಏನು ಹಿಡಿತೆ? ಸೊ ದೇರ್ಫೋರ್ ಗುರು ಒಂದು ವರ್ಟಿಕಲ್ ಲೈನ್ ಹೇಳಿ ಗುರು. ಓಕೆನಾ ಗುರು? ಹೇಳ್ತೀನಿ ಗುರು. ಸೊ ಇವಾಗ ನನಗೇನು ಕೊಟ್ಟಿದ್ದಾರೆ? ಆಲ್ ದ ಪಾಸಿಬಲ್ ಟೈಮ್ ಸಿಗ್ನಲ್ಸ್ ಅಂತ ಕೇಳಿದ್ದಾರೆ. ಅಂತಂದರೆ ಎಲ್ಲ ಕಡೆ ಕಂಡುಹಿಡಬೇಕು. ನಾನು ಇಲ್ಲೂ ಕಂಡುಹಿಡಬೇಕು, ಇಲ್ಲೂ ಕಂಡುಹಿಡಬೇಕು. ಪಾಸಿಬಲ್ ಸಿಗ್ನಲ್ಸ್ ಎಷ್ಟು? ನಾನು ಹೇಳ್ದಂಗೆ. ಸೊ ಹೇಳ್ದಂಗೆ. ಸೊ ದೇರ್ಫೋರ್ ಹೌ ಟು ಫೈಂಡ್ ನಂಬರ್ ಆಫ್ ಪಾಸಿಬಲ್ ROCs ಫಾರ್ LT? ಫೈಂಡ್ ದ ನಂಬರ್ ಆಫ್ ರೀಜನ್ ಫಾರ್ಮ್ಡ್. ಆಮೇಲೆ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪಾಸಿಬಲ್ ROCs ಫಾರ್ LT ಆಫ್ X. ಸೊ ದೇರ್ಫೋರ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು ಇಟ್ ಈಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಪಾಸಿಬಲ್ ಟೈಮ್ ಡೊಮೈನ್ ಸೆಗ್ಮೆಂಟ್. ಸೊ ದೇರ್ಫೋರ್ ಏನು ಮಾಡೋಣ? ಸೊ ದೇರ್ಫೋರ್ ಮಾರ್ಕ್ ಮಾಡೋದಾದರೆ ಇದ್ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಸೊ ಇದು ವೆನ್ ಈ ಕಡೆ ರೀಜನ್ ಯಾವಾಗ? ವೆನ್ ಸಿಗ್ಮಾ ಈಸ್ ಗ್ರೇಟರ್ ದೆನ್ -1. ಈ ರೀಜನ್ ಯಾವಾಗ? ವೆನ್ ಸಿಗ್ಮಾ ಈಸ್ ಇನ್ ಬಿಟ್ವೀನ್. ಸೊ ವೆನ್ ಸಿಗ್ಮಾ ಈಸ್ ಲೆಸ್ ದೆನ್ -3. ಸೊ ಫಾರ್ ಏನು ಮಾಡೋಣ? ನನಗೆ ಇಷ್ಟು ಬೇಕು. ನನಗೇನು ಬೇಕು? ಒಂದು ನಿಮಿಷ. ಸೊ ಫಾರ್ ನನಗೆ ಓಕೆ ನಂತರ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಲೆಟ್ ಮೀ ಏನಾಯ್ತು ಅದಕ್ಕೆ?
ಓಕೆನಾ ಗುರು? ಸೊ ಹಂಗೆ ಬರೀತೀನಿ, ಏನು ಮಾಡೋಕ್ಕಾಗುತ್ತೆ. ಸೊ ದೇರ್ಫೋರ್ ಇದೇನಾಗುತ್ತೆ ಫಾರ್ ಫಸ್ಟ್ ಕೇಸ್, ಯಾವಾಗ ವೆನ್ ಸಿಗ್ಮಾ ಈಸ್ ಲೆಸ್ ದ್ಯಾನ್ -3. ಓಕೆನಾ? ನಾನು ಹೇಳಿದ್ದೆ. ಸೊ ದೇರ್ಫೋರ್ ನನಗೇನು ಸಿಗುತ್ತೆ ಇದು? ಸೊ ದೇರ್ಫೋರ್ ನನಗೆ ಎಕ್ಸ್ ಆಫ್ ಎಸ್ ಏನು ಸಿಗ್ತಿದೆ? ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಸೊ ತಡೆ ಒಂದು ನಿಮಿಷ ಒಂದು ಕೆಲಸ ಮಾಡೋಣ. ಹೋಗೋರು ಹೊತ್ತಾಗೆ ಸುಮ್ಮನೆ. ಸೊ ಎಕ್ಸ್ ಆಫ್ ಎಸ್ ಏನಿದೆ ನಮಗೆ? ಎಕ್ಸ್ ಆಫ್ ಎಸ್ ಏನಿತ್ತು ನಮಗೆ 5 ಮೈನಸ್ ಇದೇನು ಬರ್ತಿದೆ ನನಗೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ. ಸೊ ದೇರ್ಫೋರ್ -1.5 ಅಪಾನ್ ಎಸ್ ಪ್ಲಸ್ 1 ಪ್ಲಸ್ 18.5 ಡಿವೈಡೆಡ್ ಬೈ ಎಸ್ ಪ್ಲಸ್ 3 ಇಷ್ಟು ಬರ್ತಿದೆಯಲ್ಲ. ನಾನು ಏನು ಬೇಕು? ನಾವು ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು, ಸೊ ದೇರ್ಫೋರ್ -3 ಅಂತ ಅಂದರೆ ರೀಜನ್ ಎಲ್ಲಿದೆ? ಸೊ ದೇರ್ಫೋರ್ ಲೆಸ್ ದ್ಯಾನ್ 3 ಅಂತಂದರೆ ಆರ್ ಒ ಸಿ ಎಲ್ಲಿದೆ? ಆರ್ ಒ ಸಿ ಇಲ್ಲಿದೆ. ಸೊ ಫಾರ್ -3 ಕೂಡ ಲೆಫ್ಟ್ ಸೈಡೆಡ್ ಸಿಗ್ನಲ್ಲೇ, -1 ಕೂಡ ಲೆಫ್ಟ್ ಸೈಡೆಡ್ ಸಿಗ್ನಲ್ಲೇ. ಓಕೆನಾ? ಸೊ ಫಾರ್ ಏನಾಗುತ್ತೆ? ಇದೇನಾಗುತ್ತೆ 5 ಇಂಟು ಡೆಲ್ ಆಫ್ ಟಿ. ಯಾಕಂದರೆ ಡೆಲ್ ಆಫ್ ಟಿ ಇದು ಬಿಕಾಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಡೆಲ್ ಆಫ್ ಟಿ ಈಸ್ 1 ಆಗುತ್ತೆ. ಓಕೆನಾ? ಸೊ ಮೈನಸ್ ಲೆಫ್ಟ್ ಸೈಡ್ ಆಗಿದ್ರೆ ಏನಂತ ಹೇಳಿದ್ದೆ? ಸೊ ದೇರ್ಫೋರ್ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಓಕೆನಾ? ಮೈನಸ್ ಆಫ್ ಮೈನಸ್. ಸೊ ಗುರು ಫಸ್ಟ್ ಏನು ಮಾಡೋಣ ಅಂತಂದರೆ, ಓಕೆನಾ, ಫಸ್ಟ್ ಏನು ಮಾಡು, ಇದ್ರದ್ದು ಕಂಡುಹಿಡ್ಕೊ. ಸೊ ದೇರ್ಫೋರ್ ದಿಸ್ ವಿಲ್ ಬಿ ಏನಾಗುತ್ತೆ? ಮೈನಸ್ ಆಫ್ ಮೈನಸ್ 1.5 ಇಂಟು ಇ ಟು ದಿ ಪವರ್ ಆಫ್ ಪ್ಲಸ್ ಟಿ ಯು ಆಫ್ ಮೈನಸ್ ಟಿ. ಇದೇನಾಗುತ್ತೆ? ಇದು ಕೂಡ ಮೈನಸ್ 18.5 ಇಂಟು ಇ ಟು ದಿ ಪವರ್ ಆಫ್ 3t ಯು ಆಫ್ ಮೈನಸ್ ಟಿ. ಸೊ ದೇರ್ಫೋರ್ ದ ಫೈನಲ್ ಆನ್ಸರ್ ಏನಾಗುತ್ತೆ? ಫೈನಲ್ ಆನ್ಸರ್ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು 5 ಮೈನಸ್ ಏನಾಗುತ್ತೆ? ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡು. 5 ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗಿ ಒಳಗೆ ಕೊಡುತ್ತೆ 1.5 ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಮೈನಸ್ ಟಿ ಮೈನಸ್ 18.5 ಇ ಟು ದಿ ಪವರ್ ಆಫ್ 3t ಯು ಆಫ್ ಮೈನಸ್ ಟಿ. ಓಕೆನಾ ಗುರು? ಸೊ ದೇರ್ಫೋರ್ ಏನಾಯಿತು? ಇದು ಬಂತು ನನಗೆ. ದಿಸ್ ಈಸ್ ಮೈ ಆನ್ಸರ್. ಸೊ ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಮಿಕ್ಕಿದ ಅಷ್ಟು ಜನಕ್ಕೆ ಹಂಗೆ ಫೈನ್ ಮಾಡೋಣ. ಸೊ ವಾಟ್ ಈಸ್ ಸೆಕೆಂಡ್ ಒನ್ ಏನಿದೆ? ಸೊ ದೇರ್ಫೋರ್ ಗುರು ಇದು ಮಾಡಿಲ್ಲ ಅಂತಂದರೆ ನನಗೆ ತುಂಬ ಜಾಗ ಈ ಕಡೆ ಚಿಕ್ಕದಾಗುತ್ತೆ. ಏನಾದರೂ ಸಿಮಿಲರ್ಲಿ ಏನು ವೆನ್, ಸೊ ದೇರ್ಫೋರ್ -3 ಅಂತ ಬರೀತೀವಿ. ಸೊ -3 ಏನಿದೆ? -3ಗೆ ರೈಟ್ ಸೈಡೆಡ್ ಆಗಿರುತ್ತೆ, ಇದಕ್ಕೆ ರೈಟ್ ಸೈಡೆಡ್ ಆಗಿರುತ್ತೆ, ಇದಕ್ಕೆ ಲೆಫ್ಟ್ ಸೈಡೆಡ್ ಆಗಿರುತ್ತೆ. ಸೊ ಅಂದರೆ ಫಸ್ಟ್ ಈ ಕ್ವೆಶನ್ ಬರೋದು ಆಮೇಲೆ ಇನ್ಕ್ಲೂಡ್. ಸೊ ದೇರ್ಫೋರ್ ಇದು ಏನಾಗುತ್ತೆ? ಸಾರಿ, ಫೈವ್ ಡೆಲ್ ಆಫ್ ಟಿ ಮೈನಸ್ ಆಗುತ್ತೆ. ಓಕೆನಾ? ಓಕೆ. ಸೊ ಇದೇನಾಗುತ್ತೆ? ಸೊ ದೇರ್ಫೋರ್ ಸೊ ಇದು ಕ್ರೆಡಿಟ್ ಸೈಡೆಡ್ ಆಗಿರೋದ್ರಿಂದ 1.5 ಇದೇನಾಗುತ್ತೆ? ಸೊ ದೇರ್ಫೋರ್ ಅದು -1.5 ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಟಿ ಆಗುತ್ತೆ. ಇದೇನಾಗುತ್ತೆ? ಇದು ಅಷ್ಟೇ ಇರುತ್ತೆ, -18.5 ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಮೈನಸ್ ಟಿ. ಸೊ ದೇರ್ಫೋರ್ ದ ಫೈನಲ್ ಈಕ್ವೇಷನ್ ಅಲ್ಲಿ ಏನಾಗುತ್ತೆ? ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ? 5 ಇಂಟು ಡೆಲ್ ಆಫ್ ಟಿ ಮೈನಸ್ ಇದೆ, ಸೊ ಒಳಗೆ ಕೊಡುತ್ತೆ 1.5 ಇಂಟು, ಸೊ ದೇರ್ಫೋರ್ ಏನಾಗುತ್ತೆ? -1.5 ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಪ್ಲಸ್ ಟಿ ಮೈನಸ್ 18.5 ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಮೈನಸ್ ಟಿ ಆಗುತ್ತೆ. ಕರೆಕ್ಟಾ? ಗುರು ಕರೆಕ್ಟ್ ಈ ಥರ ಬರುತ್ತೆ. ಸರಿನಾ ಗುರು? ಎಷ್ಟು ಬರುತ್ತೆ ಇದು? ಇಷ್ಟು ಬರುತ್ತೆ. ಸೊ ಸಿಮಿಲರ್ಲಿ ನಾನು ಈ ಕಡೆ ಡೈರೆಕ್ಟ್ ಈಕ್ವೇಷನ್ ಏನು ಬರೀತೀನಿ ನಾನು? ಸೊ ದೇರ್ಫೋರ್ ಈ ಕಡೆ ಡೈರೆಕ್ಟ್ ಈಕ್ವೇಷನ್ ಏನು ಬರೆಯೋದಾದ್ರೆ ನಾನು ಏನು ಬರ್ತಿರೋದು? ಸೊ ದೇರ್ಫೋರ್ ಏನು ಬರೀತೀನಿ? ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು 5 ಇಂಟು ಡೆಲ್ ಆಫ್ ಟಿ ಮೈನಸ್ ಒಳಗಡೆ ಇದು ರೈಟ್ ಸೈಡೆಡ್ ಸಿಗ್ನಲ್ ಆಗಿದೆ, ಇದು ಕೂಡ ಅಷ್ಟೇ ಇರುತ್ತೆ, -1.5 ಇಂಟು ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಟಿ.
ಇದೇನಾಗುತ್ತೆ, ಇದು ಪ್ಲಸ್ 18.5 e to the power of 3t u of ಪ್ಲಸ್ ಟಿ ಆಗುತ್ತೆ. ಓಕೆನಾ? ಓಕೆ, ಇಲ್ಲಿ ಬಂತು ಇದು ಶಿಟ್. ಸರಿನಾ ಗುರು? ಸ್ವಲ್ಪ ಗೊತ್ತಾಗುತ್ತೆ. ಓಕೆ, ಸೊ ಫಾರ್ ಇದು ಯಾವಾಗ ಆಗುತ್ತೆ? ಕಂಡೀಷನ್ ಹಾಕೋದು ಮರ್ತ್ಬಿಟ್ಟು ಆಚೆನ, ದಿಸ್ ಇಸ್ ವೆನ್ ಸಿಗ್ಮಾ ಇಸ್ ಗ್ರೇಟರ್ ದನ್ -3. ಓಕೆನಾ? ಓಕೆ ಗುರು. ಸೊ ದೇಫರ್ ಇಷ್ಟು ಬರುತ್ತೆ. ಸೊ ದೇಫರ್ ಈ ಥರ ಸಾಲ್ವ್ ಮಾಡಬೇಕು. ಸೊ ಇನ್ ಕೇಸ್ ಏನು, ಇನ್ ಕೇಸ್ ಡಿಗ್ರಿ ಏನಾದ್ರು ಕಮ್ಮಿ ಇತ್ತು ಅಂತಂದರೆ, ಯು ಕ್ಯಾನ್ ಸ್ಕಿಪ್ ದಿಸ್. ಈ ಸ್ಟೆಪ್ಪೇ ಸ್ಕಿಪ್ ಮಾಡಿದಿರ್ಬೋದಿತ್ತು. ಓಕೆನಾ? ಈ ಸ್ಟೆಪ್ಪು ಸ್ಕಿಪ್ ಆಗ್ತಿತ್ತು. ಓಕೆನಾ? ಸೊ ಓಕೆ, ಸೊ ಫಾರ್ ಆ ಥರ ಒಂದು ಪ್ರಾಬ್ಲಮ್ ನೋಡೋದಾದರೆ, ಸೊ ಫಾರ್ ಅದೇ ಕನ್ಸಿಡರ್ ಮಾಡೋಣ. ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು, ನಾನು ಲಾಸ್ಟಿಗೆ ಈಕ್ವೇಷನ್ ಎಲ್ಲ ಮಾಡೋಕ್ಕೋಲ್ಲ, ಜಸ್ಟ್ ಅದು ಆ ಸ್ಟೆಪ್ ಹೆಂಗೆ ಸ್ಕಿಪ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಓಕೆನಾ? ಏನಿಲ್ಲ ಗುರು, ಅದು ಏನು ಮಾಡೋದು ಅಂತಂದರೆ, ಸೊ ದೇಫರ್ ಏನು ಮಾಡ್ತಿದ್ದೆ ನಾನು, ಚೆಕ್ ಏನು ಮಾಡ್ತಿದ್ದೆ, ಚೆಕ್ ದ ಡಿಗ್ರಿ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್ ಇರ್ತಿತ್ತು. ಡಿಗ್ರಿ ಆಫ್ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ಡಿನೋಮಿನೇಟರ್ ಬರ್ತಿತ್ತಲ್ವಾ? ಸೊ ಡಿವೈಡೆಡ್ ಇಲ್ಲಿ ಅಲ್ಲೇನಾಗ್ತಿತ್ತು, ಇಟ್ ಈಸ್ ಲೆಸ್ ದೆನ್ ಡಿಗ್ರಿ ಆಫ್ ಡಿನೋಮಿನೇಟರ್ ಬರ್ತಿದ್ದರಿಂದ ನಾನೇನು ಮಾಡ್ತಿದ್ದೆ, ಮೂವ್ ಟು ಡೈರೆಕ್ಟ್ ಸ್ಟೆಪ್ 2 ನಾನೇನು ಮಾಡ್ತಿದ್ದೆ, ಈ ಸ್ಟೆಪ್ಪಿಗೆ ಬರ್ತಿದ್ದೆ. ಸೊ ಎಫೋರ್ ನೀನು ಆ ಈಕ್ವೇಷನ್ ಹಿಡ್ಕೊಂಡು ಏನು ಮಾಡ್ತಿದ್ದೆ, ಸೊ ಎಫೋರ್ ಇಲ್ಲೆಲ್ಲ ರೂಟ್ಸ್ ಕಂಡುಹಿಡಿತಿದ್ದೆ. ಏನು ಮಾಡ್ತಿದ್ದೆ, ನೆಕ್ಸ್ಟು ಈ ಥರ ಫಾರ್ಮುಲಾ ಹಾಕಿ C1 C2 ಕಂಡುಹಿಡಿದು, ಸೊ ಎಫೋರ್ ಏನಾಗ್ತಿತ್ತು, ಇಲ್ಲಿ ಎಕ್ಸ್ ಆಫ್ ಎಸ್ ಆಗ್ತಿತ್ತು ಡೈರೆಕ್ಟ್ ಅದು. ಓಕೆನಾ? ಸೊ ಏನು ಮಾಡ್ಬೇಕು ನೀನು, ಇಲ್ಲಿ ಈ 5 ಏನಾಗ್ತಿತ್ತು, 5 ವಿಲ್ ಬಿ ಮಿಸ್ಸಿಂಗ್. 5 ಏನಾಗ್ತಿತ್ತು, 5 ಮಿಸ್ ಆಗ್ತಿತ್ತು ನಿನಗೆ. ಸೊ ಎಫೋರ್ ಅದೇ ಈಕ್ವೇಷನ್ ಬರ್ತಿತ್ತು. ಓಕೆನಾ? ಸೊ ಎಫೋರ್ ಓಕೆ. ಸೊ ನೆಕ್ಸ್ಟ್ ಏನು ನೋಡೋಣ, ಮಾಡಬೇಕಾ? ಸೊ ಎಫೋರ್ ನಾನು ಡೈರೆಕ್ಟ್ ಏನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಲ್ಲ, ಆ ಥರನೂ ಮಾಡಿ ನೋಡ್ತೀನಿ. ಸೊ ಎಫೋರ್ ಡೈರೆಕ್ಟ್ ನೋಡ್ಕೊಂಡು ಹೋಗಿ. ಓಕೆನಾ? ಸೊ ಎಫೋರ್ ದರ್ ಇಸ್ ಎ ಕ್ವಶನ್ ಏನಿದೆ, ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದೆ ನನಗೆ, ಲೆಟ್ಸ್ ಸಪೋಸ್ 5s ಪ್ಲಸ್ 4 ಡಿವೈಡೆಡ್ ಬೈ 2s ಸ್ಕ್ವೇರ್ ಪ್ಲಸ್ ಸೇಮ್ ತೊಗೋಣ 4s ಪ್ಲಸ್ 3. ಓಕೆನಾ? ಸೊ ದೇರ್ಫೋರ್ ಫೈಂಡ್ ಆಲ್ ಪಾಸಿಬಲ್ ಟೈಮ್ ಡೊಮೈನ್ ಸಿಗ್ನಲ್. ಸೊ ಏನು ಹೇಳಿದೆ, ಸೊ ದೇರ್ಫೋರ್ ಫಸ್ಟ್ ಚೆಕ್ ಏನು ಮಾಡ್ತೀಯ, ಸೊ ದೇರ್ಫೋರ್ ಚೆಕ್ ದ ಡಿಗ್ರಿ ಆಫ್ n of s and d of s. ಸೊ ಏನಿದೆ, ಸೊ therefore degree of d of s is greater than degree of n of s ಇದೆಯಾ? ಓಕೆ. ಸೊ ಇದು ಯಾಕೆ ಇಷ್ಟು ನೀಟಾಗಿ ಯಾಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ, ನೆಕ್ಸ್ಟ್ ಡಬಲ್ ಆರ್ಡರ್ ಬಂದು ನಾನು ಹೇಳೋಕ್ಕೆ ಹೋಗಲ್ಲ, ಅಲ್ಲಿ ಏನು ಜಸ್ಟ್ ಚೇಂಜಸ್ ಇದೆ ಅಷ್ಟು ಮಾತ್ರ ಹೇಳ್ತೀನಿ ನಾನು. ಸೊ therefore ಇದನ್ನು ಕಂಪ್ಲೀಟ್ ಎಂಟೈರ್ ಪ್ರೊಸೆಸ್ ನಾನು ಹೇಳೋಕ್ಕೆ ಹೋಗಲ್ಲ ಪ್ರೊಸೆಸ್ನ. ಸೊ therefore ಬರೀ ಚೇಂಜ್ ಮಾತ್ರ ಹೇಳ್ತೀನಿ. ಸೊ therefore ಪ್ರಾಬ್ಲಮ್ ಎಲ್ಲ ಡೈರೆಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತಿರೋದೆ. ಸೊ ಏನಾಗ್ತದೆ, ಸೊ ನೆಕ್ಸ್ಟ್ ಸ್ಟೆಪ್ 2 ಡೈರೆಕ್ಟ್ ಏನು ಮಾಡ್ತೀಯ, ಸ್ಟೆಪ್ 2 ಇಲ್ಲೇನಿದೆ. ಸೊ therefore ಇಲ್ಲಿ ಎಕ್ಸ್ ಆಫ್ ಎಸ್ನ ತೊಗೋಬೇಕು ನೀನು. ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಏನಿದೆ, ಸೊ therefore 5s ಪ್ಲಸ್ 4 ಇದೆಯಾ, ಏನು ತೊಗೊಂಡೆ ನಾನು, 5s ಪ್ಲಸ್ 4 ಡಿವೈಡೆಡ್ ಬೈ 2s ಸ್ಕ್ವೇರ್ ಪ್ಲಸ್, ಸೊ ಕ್ಯಾಲ್ಕುಲೇಷನ್ ಸಿಂಪಲ್ ಮಾಡ್ಕೊಳ್ಳೋಣ. ಬರಲ್ಲ ಅಂತ ನಾನು ಹೇಳ್ತಿಲ್ಲ, ಬರಲ್ಲ ಅಂತ ನಾನು ಹೇಳ್ತಿಲ್ಲ. ಸೊ ಫಾರ್ ಕಾಂಪ್ಲೆಕ್ಸ್ ಆಗಿಬಿಡುತ್ತಿದ್ದು ಬೇಡ, ಕಾಂಪ್ಲೆಕ್ಸ್ ಎಲ್ಲ ಏನು ಮಾಡೋಕ್ಕೆ, ಕಾಂಪ್ಲೆಕ್ಸ್ ಬರಲ್ಲ ಅಂತ ಹೇಳ್ತಿಲ್ಲ, ಕಾಂಪ್ಲೆಕ್ಸ್ ಕೂಡ ಬರುತ್ತೆ. s ಸ್ಕ್ವೇರ್ ಪ್ಲಸ್ 4s ಪ್ಲಸ್ 3 ಏನಾಗುತ್ತೆ, ಡಿಗ್ರಿ ಏನಾದ್ರು ಚೇಂಜ್ ಆಯಿತಾ, ಡಿಗ್ರಿ ಏನು ಚೇಂಜ್ ಆಗಿಲ್ಲ. ಸೊ ಫೋರ್ ನಮಗೆ ಅರ್ಥ ಮಾಡಿಸೋ ಸುಮ್ಮನೆ ಕಾಂಪ್ಲೆಕ್ಸ್ ಆಗಿಬಿಡುತ್ತೆ. s ಸ್ಕ್ವೇರ್ ಪ್ಲಸ್ 4s ಪ್ಲಸ್ 3. ಓಕೆನಾ? s ಸ್ಕ್ವೇರ್ ಪ್ಲಸ್ 4s ಪ್ಲಸ್ 3. ಓಕೆ. ಸೊ ಫಾರ್ ಇದೇನಿದೆ, ಸೊ ಫಾರ್ ಈ ಫಾರ್ಮುಲಾ ಇದೆ. ಸೊ ಫಾರ್ ಏನು ಮಾಡ್ತಾನೆ, ಫೈಂಡಿಂಗ್ ದ ರೂಟ್ಸ್ ಫೈಂಡ್ ಮಾಡೋಣ. ಸೊ ಫಾರ್ ಹೊಸತಿನ ಆಗಿರೋದ್ರೆ, ಸೊ ರೂಟ್ಸ್ ಏನು ಬರುತ್ತೆ, s ಇಸ್ ಈಕ್ವಲ್ ಟು -1 ಆರ್ -3 ಬರುತ್ತೆ. ಓಕೆನಾ? -1 ಆರ್ -3. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಸ್ಟೆಪ್ 3 ಇದೆ. ಸೊ ದೇರ್ಫೋರ್ ನೀನು ಎಕ್ಸ್ ಆಫ್ ಎಸ್ನ ಹೆಂಗೆ ಬರೆಯೋದು, ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು C1 ಅಪಾನ್ s ಪ್ಲಸ್ 1 ಪ್ಲಸ್ C2 ಅಪಾನ್ s ಪ್ಲಸ್ 3. ಅಲ್ಲೇನು ಮಾಡ್ತಿದ್ವಿ ನಾವು, ರಿಮೈಂಡರ್ ಅಪಾನ್ ಡಿನಾಮಿನೇಟರ್ನ ಈ ಪ್ಲೇಸಲ್ಲಿ ಬರೀತೀವಿ. ಇಲ್ಲೇನು ಮಾಡ್ತೀವಿ, ಡೈರೆಕ್ಟ್ ಎಕ್ಸ್ ಆಫ್ ಎಸ್ ಬರೀತಿದ್ದೀವಿ. ಓಕೆನಾ? ಸೊ ಸ್ಟೆಪ್ 4 ಏನಿರುತ್ತೆ, ಸ್ಟೆಪ್ 4 C1 C2 ಫೈಂಡ್ ಮಾಡು. C1 ಇಸ್ ಈಕ್ವಲ್ ಟು ಎಷ್ಟು ಬಂದಿತ್ತು, -1.5 ಬಂದಿತ್ತು. ಆ್ಯಂಡ್ C2 ಇಸ್ ಈಕ್ವಲ್ ಟು ಎಷ್ಟು ಬಂದಿತ್ತು, C2 ಇಸ್ ಈಕ್ವಲ್ ಟು 18.5 ಬಂದಿತ್ತು. ಓಕೆನಾ? ಓಕೆ ಗುರು. ಸೊ ಓಕೆ, ನೆಕ್ಸ್ಟ್ ಏನು ಮಾಡು, ನೆಕ್ಸ್ಟ್ ಸ್ಟೆಪ್
ನೆಕ್ಸ್ಟ್ ಸ್ಟೆಪ್ 5 ಏನು ಮಾಡ್ತಿದ್ದೆ ನೀನು? ಸೊ ಫಾರ್ ಏನು ಮಾಡ್ತಿದ್ದೆ? -3 ಆ್ಯಂಡ್ -1 ಮಾರ್ಕ್ ಮಾಡಿ ಸೊ ಫಾರ್ ಲೈನ್ ಎಳಿತಿದ್ದೆ. ಲೈನ್ ಎಳೆದ್ಬಿಟ್ಟು ಗ್ರೇಟರ್ ದೆನ್ ಸೊ ಫಾರ್ 3 ಪಾಸಿಬಲ್ ಬರೀತಿದ್ದೆ. ಸೊ ನನಗೇನು ಬರ್ತಿತ್ತು? x of s is equal to ಫೈನಲ್ x of s is equal to -1.5 ಡಿವೈಡೆಡ್ ಬೈ s ಪ್ಲಸ್ 1 ಪ್ಲಸ್ 18.5 ಡಿವೈಡೆಡ್ ಬೈ s ಪ್ಲಸ್ 3 ಬರೀತಿದ್ದೆ. ಹಿಂಗೆ ಬರೀತಿದ್ದ. ಸೊ ಫಾರ್ ಈಗ ಏನು ಮಾಡ್ತಿತ್ತು? ಸೊ ಫಾರ್ ನನಗೇನು ಬರುತ್ತೆ? ಇಲ್ಲಿ 3 ಕೇಸಸ್ ಬರ್ತಿತ್ತು. ಏನು 3 ಕೇಸಸ್ ಬರ್ತಿತ್ತು? ಫಾರ್ ಸಿಗ್ಮಾ ಲೆಸ್ ದ್ಯಾನ್ -3. ಇನ್ನೊಂದೇನು? ಸಿಗ್ಮಾ ಈಸ್ ಬಿಟ್ವೀನ್ -3 ಆ್ಯಂಡ್ -1 ಆ್ಯಂಡ್ ಸಿಗ್ಮಾ ಈಸ್ ಗ್ರೇಟರ್ ದ್ಯಾನ್ -1. ಓಕೆನಾ? ಸೊ ಏನು ಬರ್ತಿತ್ತು? ಡೈರೆಕ್ಟ್ ಬರೀತಿದ್ದೆ. ಏನು ಬರೀತಿದ್ದೆ ನೀನು? ಸೊ ಫಾರ್ -3 ಅಂದರೆ ಬೋತ್ ವಿಲ್ ಬಿ ಲೆಫ್ಟ್ ಸೈಡೆಡ್ ಸಿಗ್ಮಾ, ಲೆಫ್ಟ್ ಸೈಡೆಡ್ ಎರಡು. ಸೊ ಆರ್ ಒ ಸಿ ಏನಿರ್ತಿತ್ತು? ಆರ್ ಒ ಸಿ ಈಸ್ ಆನ್ ಲೆಫ್ಟ್ ಆಫ್ ಬೋತ್ ಫಾರ್ ಬೋತ್ ಆಗಿರೋದು ಏನು ಬರ್ತಿತ್ತು? ಸೊ ಫಾರ್ -1.5 e to the power of t u of -t. ಸೊ ಏನಾಗ್ತಿತ್ತು? ನೆಕ್ಸ್ಟು ಪ್ಲಸ್ ಬರುತ್ತೆ. ಏನಾಗ್ತಿತ್ತು? -18.5 e to the power of 3t u of -t. ಇದು ಯಾವುದಕ್ಕೆ? ಸೊ ಫಾರ್ ದಿಸ್ ಇಸ್ ಫಾರ್ ದಿಸ್, ಇದಕ್ಕೆ ಬರ್ತಿತ್ತು. ಇದಕ್ಕೆ ನೋಡೋದಾದರೆ ಸೊ ಫಾರ್ ಇದಕ್ಕೆ ರೈಟ್ ಸೈಡೆಡ್ ಆಗಿತ್ತು. ಆರ್ ಒ ಸಿ ಇಸ್ ಇನ್ ಆನ್ ರೈಟಲ್ಲಿ ಇರ್ತಿತ್ತು, ಇದಕ್ಕೆ ಲೆಫ್ಟಲ್ಲಿ ಇರ್ತಿತ್ತು. ಸೊ ನೋಡೋದಾದ್ರೆ ಏನು ಬರ್ತಿತ್ತು? ಸೊ ಫಾರ್ -1.5 ಇಂಟು ಮೇಲ್ಗಡೆ ತಪ್ಪು ಮಾಡಿದ್ದು ನಾನು. ಸೊ ಇದಕ್ಕೆ ಲೆಫ್ಟಲ್ಲಿ ಇರ್ತಿತ್ತು, ಇದಕ್ಕೆ ರೈಟಲ್ಲಿ ಇರ್ತಿತ್ತಲ್ವಾ? ಸೊ ಎಸ್ ಪ್ಲಸ್ 3 ಯಾವುದಕ್ಕೆ ಆ್ಯಕ್ಚುಲಿ ರೂಟು? ಸೊ ಇದು ಸರಿ ಇರುತ್ತೆ. ಸೊ ಎಸ್ ಪ್ಲಸ್ 3 ರೂಟ್ ಏನಿದೆ ಇದ್ರದ್ದು 18.5 ಇದೆ ಅಲ್ಲ? ಅದೇನಾಗ್ತಿತ್ತು? ಅದು ಪಾಸಿಟಿವ್ ಆಗ್ತಿತ್ತಲ್ಲ? ಇದು ಸಿನ್ಸ್ ಇದು ಬೋತ್ ಎರಡು ಕೂಡ ಲೆಫ್ಟ್ ಸೈಡೆಡ್ ಆಗಿರೋದ್ರಿಂದ ಕರೆಕ್ಟ್ ಇರುತ್ತೆ. ಅದು ಕೂಡ ಕರೆಕ್ಟ್ ಇರ್ತೈತೆ, ಎರಡು ಕೂಡ ಲೆಫ್ಟ್. ಸೊ ದೇರ್ಫೋರ್ ಇದೇನು ಚೇಂಜಸ್ ಆಗುತ್ತೆ ಇಲ್ಲಿ? ಸೊ ದೇರ್ಫೋರ್ x ಆಫ್ t ಈಸ್ ಈಕ್ವಲ್ ಟು ಏನು ಬರುತ್ತೆ? 5 del of t. ಸೊ ದೇರ್ಫೋರ್ ಏನು? ಸೊ ದೇರ್ಫೋರ್ ಇಲ್ಲಿ ಮೈನಸ್ ಇದೆ. ಸೊ -3 ಯಾವ್ದ್ರ ರೂಟ್ ಇದು? 18.5 ಅಲ್ಲ? ಸೊ ದೇರ್ಫೋರ್ ಏನಾಗುತ್ತೆ? ಅದು ರೈಟ್ ಇರೋದ್ರಿಂದ 18.5 ಇರೋದು 18.5 ಆಗಿ ಉಳ್ಕೊಳ್ಳುತ್ತೆ e to the power of 3t u of t. ಬಟ್ ಇದೇನಾಗುತ್ತೆ? 1.5 ಇರೋದೇನಾಗುತ್ತೆ? 1.5 ಇರೋದು ಮಾತ್ರ ಏನಾಗಿ ಉಳ್ಕೊಳ್ಳುತ್ತೆ? -1.5 ಅಲ್ವಾ? ಅದು ಮೈನಸ್ ಇತ್ತು ಮುಂಚೆನೇ. ಸೊ ದೇರ್ಫೋರ್ -of ಅಂತಂದರೆ 1.5 ಇಂಟು e to the power of t u of -t. ಹೌದಾ? ಕರೆಕ್ಟ್ ಗುರು. ಸೊ ಇದೇನಾಗ್ತಿತ್ತು? ಸೊ ದೇರ್ಫೋರ್ 5 ಇಂಟು del of t. ಸೊ ಏನು ಮೈನಸ್ ಇಲ್ಲಿ ಏನಾಯಿತು ನನಗೆ ಇವತ್ತು? 5 ಇಂಟು del of t ಮೈನಸ್ ಏನಾಗ್ತಿತ್ತು? ಸೊ ದೇರ್ಫೋರ್ ಇದೇನಾಗಿ, ಸೊ ದೇರ್ಫೋರ್ ರೈಟ್ ಇರೋದ್ರಿಂದ 18.5 e to the power of 3t u of t. ಸೊ ದೇರ್ಫೋರ್ ಇದೇನಾಗ್ತಿತ್ತು? ಇದು ಮೈನಸ್ ಆಗ್ತಿತ್ತು, ಬಿಕಾಸ್ ಇದಕ್ಕೂ ರೈಟ್ ಸೈಡೆಡ್ ಆಗ್ತಿತ್ತಲ್ಲ. 1.5 ಇಂಟು e to the power of t u of ಪ್ಲಸ್ ಟಿನೇ. ಸೊ ಅರ್ಥ ಆಯ್ತಾ? ಸೊ ದೇರ್ಫೋರ್ ಮೇನ್, ಸೊ ದೇರ್ಫೋರ್ ರೂಟ್ಸ್ ನಿಟ್ಟ ನೋಡು. ಸೊ 1 ಯಾವುದಕ್ಕೆ? ಸೊ ಒನ್ನಿನ ವ್ಯಾಲ್ಯೂ ಏನಿದೆ ನನಗೆ -1.5 ಇದೆ. ಸೊ ದೇರ್ಫೋರ್ 1ಗೆ ಮಾತ್ರ ಏನು ಬರ್ಕೋಬೇಕು ನಾನು? 1.5 ಬರ್ಕೋತಿದ್ದೀನಿ. ಅದು ಇಲ್ಲಿದೆ 1. ಸೊ ಇದಕ್ಕೆ ಲೆಫ್ಟ್ ಸೈಡೆಡ್ ಆಗಿದ್ದರೆ ನೀನು ನೆಗೆಟಿವ್ ವ್ಯಾಲ್ಯೂ ಬರುತ್ತಾ ಹೋಗ್ತದೆ. ಸೊ ದೇರ್ಫೋರ್ ಅದಕ್ಕೆ u of -t ಬರುತ್ತೆ. ಸೊ ನಾನೇನು ಮಾಡಿದ್ದೆ ಇಲ್ಲಿ? -3ಗೆ 1.5 ತಗೊಂಡು ಉಲ್ಟಾ ಮಾಡ್ಕೊಬಿಟ್ಟಿದ್ದೆ. ಓಕೆನಾ? ಸೊ ಓಕೆ, ಸಾರಿ. ಸೊ ನೀಟಾಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇದೇನಾಗುತ್ತೆ ಇಲ್ಲಿ? ಸೊ -3 -5 ಇರೋದ್ರಿಂದ -3 ರೂಟ್ ಯಾವುದಿದೆ? -3 ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ 18.5. ಸೊ ದೇರ್ಫೋರ್ ಏನಾಗುತ್ತೆ? ಸೊ ಸಿನ್ಸ್ ಇಟ್ ಇಸ್ ರೈಟ್ ಸೈಡೆಡ್ ಸಿಗ್ನಲ್, ಇದ್ರ ವ್ಯಾಲ್ಯೂ 18.5 ಇಂಟು e to the power of 3t u of -t. ಸೊ -1 ಏನಿದೆ? ಸೊ ದೇರ್ಫೋರ್ -1.5 ಇದೆ. ಸಿನ್ಸ್ ಇಟ್ ಈಸ್ ಅ ಲೆಫ್ಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 1.5 ಇಂಟು e to the power of t u of t ಆಗುತ್ತೆ. ಇದ್ರದ್ದೇನಿದೆ? ಸೊ ದೇರ್ಫೋರ್ ಇದ್ರದ್ದು ಕೂಡ ಎರಡು ರೈಟ್ ಸೈಡೆಡ್ ಆಗಿರೋದ್ರಿಂದ ಇದು 18.5 e to the power of 3t u of tನೇ ಬರುತ್ತೆ. ಇದೇನಾಗುತ್ತೆ ಗುರು? -t ಇದು. ಓಕೆನಾ? ಸೊ ದೇರ್ಫೋರ್ ಇದೇನಾಗುತ್ತೆ? -1.5 ಇಂಟು e to the power of t u of ಪ್ಲಸ್ t. ಓಕೆನಾ? ಸಾರಿ, ಅದು ಸ್ವಲ್ಪ ಮಿಸ್ಟೇಕ್ ಆಗೋಗಿತ್ತು, ಮೈನರ್ ಮಿಸ್ಟೇಕ್ ಆಗೋಗಿತ್ತು, ಸಾರಿ. ಸೊ ದೇರ್ಫೋರ್ ಫೈನಲ್ ಆನ್ಸರಲ್ಲಿ ತಪ್ಪಾಗಿತ್ತು ಅಷ್ಟೇ, ಪ್ರೋಸೆಸ್ ಎಲ್ಲ ಕರೆಕ್ಟ್ ಇದೆ. ಸೊ ಫಾರ್ ಇದು ಅರ್ಥ ಆಯ್ತಲ್ಲ ಇದು ಹೆಂಗೆ ಮಾಡೋದು? ಇಲ್ಲೇನಿದೆ? 5 del of t ಇಲ್ಲ. ಸೊ ದೇರ್ಫೋರ್ ಡೈರೆಕ್ಟ್ x of s ಇದೆ. ಸೊ ನೋ ಲೆಟ್ ಅಸ್ ಮೂವ್ ಟು, ಅರ್ಥ ಆಯ್ತು ಅನ್ಕೋತೀನಿ, ನೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಫಾರ್
ಡಬಲ್ ರೂಟ್ಸ್ ಅಥವಾ ಡಬಲ್ ಆರ್ಡರ್ ಡಿನಾಮಿನೇಟರ್. ಸೊ ದ ಎಕ್ಸಾಕ್ಟ್ ನೇಮ್ ಏನು ಅಂತ ಆ್ಯಕ್ಚುಲಿ ನನಗೆ ರೀಕಾಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಸೊ ಫಾರ್ ಡಬಲ್ ಆರ್ಡರ್ ಡಿನಾಮಿನೇಟರ್ ಅಂತ ಇಟ್ಕೊಳ್ಳೋಣ. ಅಂದರೆ ಡಿ ಆಫ್ ಎಸ್ ಅಲ್ಲಿ ಏನಿರುತ್ತೆ, ಡಬಲ್ ಆರ್ಡರ್ ಇರುತ್ತೆ. ಹೇಗೆ ಅಂತ ಲೆಟ್ ಸಿ. ಓಕೆನಾ. ಸೊ ಫಾರ್ ಏನಿರುತ್ತೆ ನನಗೆ ಸ್ಟೆಪ್ 1 ಸೇಮ್. ಸ್ಟೆಪ್ 1 ಏನು ನೋಡ್ತೀಯಾ, ಸ್ಟೆಪ್ 1 ಸೇಮ್. ಸ್ಟೆಪ್ 1 ಸೇಮ್ ಅಂತಂದ್ರೆ ಏನು, ಕಂಪೇರಿಂಗ್ ಗ್ರೇಟೆಸ್ಟ್ ಪವರ್ ಆಫ್ ಡಿ ಆಫ್ ಎಸ್ ಆ್ಯಂಡ್ ಎನ್ ಆಫ್ ಎಸ್. ಸೊ ಫಾರ್ ಗ್ರೇಟರ್ ಆಗಿತ್ತು ಅಂತಂದರೆ ಡೈರೆಕ್ಟ್ ಸ್ಟೆಪ್ 2 ಮೂವ್ ಮಾಡು. ಗ್ರೇಟರ್ ಆಗಿಲ್ಲ ಅಂತಂದರೆ ಏನು ಮಾಡ್ತಿದ್ದೆ, ಮಲ್ಟಿಪ್ಲೈ ಮಾಡ್ತಿದ್ದೆ. ಓಕೆನಾ. ಓಕೆ. ಸೊ ಓಕೆ ಗುರು. ಸೊ ಎಫರ್ ಏನಿತ್ತು ನನಗೆ ಇಲ್ಲಿ ಏನು ಬರುತ್ತೆ ನನಗೆ, ಸೊ ಎಫರ್ ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಏನು ಹೇಳಿದೆ, ರೂಟ್ಸ್ ಫೈಂಡ್ ಮಾಡಿ ಏನು ಮಾಡ್ತಿದ್ದೆ. ಸೊ ಎಫೋರ್ ನ್ಯೂಮರೇಟರ್ ಅಪಾನ್ ಡಿನೋಮಿನೇಟರ್ ಹೇಗೆ ಬರ್ಕೋತಿದ್ದೆ, ಎಸ್ ಮೈನಸ್ P1 ಇಂಟು ಎಸ್ ಮೈನಸ್ P2. ಸೊ ಯಾವ್ದಾದ್ರು ಒಂದು ರೂಟ್ ಹೇಗಿರುತ್ತೆ ಅಂತಂದರೆ ಎಸ್ ಮೈನಸ್ P3 ಹೋಲ್ ಸ್ಕ್ವೇರ್. ಸೊ ಅದಕ್ಕೆ ಏನಂತಾರೆ, ಇದನ್ನು ಡಬಲ್ ಆರ್ಡರ್ ಅಂತ ಕರೀತಾರೆ. ಓಕೆನಾ. ಡಬಲ್ ಆರ್ಡರ್ ರೂಟ್ಸ್ ಅಂತ ಕರೀತಾರೆ. ಡಬಲ್ ಆರ್ಡರ್ ಡಿನೋಮಿನೇಟರ್ ಡಬಲ್ ಆರ್ಡರ್ ರೂಟ್ಸ್ ಅಂತ ಕರೀತಾರೆ. ಓಕೆನಾ. ಸೊ ಈಗ ನೆನಪು, ಡಬಲ್ ಆರ್ಡರ್ ರೂಟ್ಸ್ ಈ ಥರ ಫಾರ್ಮುಲಾ ಇರುತ್ತೆ. ಸೊ ಇಫ್ ನಾನು ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ಕೋತೀನಿ, ಸೊ ನಾರ್ಮಲ್ ಆಗಿ ಏನು ಸ್ಪ್ಲಿಟ್ ಮಾಡ್ತಿದ್ದೆ ನಾನು. ಸೊ ಫಾರ್ ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು C1 ಅಪಾನ್ ಎಸ್ ಮೈನಸ್ P1 ಪ್ಲಸ್ C2 ಅಪಾನ್ ಎಸ್ ಮೈನಸ್ P2 ಪ್ಲಸ್ C3 ಅಪಾನ್ ಎಸ್ ಮೈನಸ್ P3. ಈ ಥರನೇ ಸ್ಪ್ಲಿಟ್ ಮಾಡ್ತೀಯ ಸ್ಕ್ವೇರ್. ಪ್ಲಸ್ ಇನ್ನೊಂದು ಟರ್ಮ್ ಏನು ಮಾಡ್ತೀಯಾ, C4 ಅಪಾನ್ ಎಸ್ ಮೈನಸ್ P3 ಒಂದು ಆ್ಯಡ್ ಮಾಡ್ತೀವಿ. ಸೊ ದೇರ್ಫೋರ್ ಇದು ಎಕ್ಸ್ಟ್ರಾ ಆ್ಯಡೆಡ್ ಟರ್ಮ್ ಯಾವ್ದು ನನಗೆ. ಸೊ ದೇರ್ಫೋರ್ ಎಕ್ಸ್ಟ್ರಾ ಆ್ಯಡೆಡ್ ಟರ್ಮ್ ಯಾವ್ದು ನಂದು ಇದು. ಓಕೆನಾ. ಎಕ್ಸ್ಟ್ರಾ ಆ್ಯಡೆಡ್ ಟರ್ಮ್ ಯಾವುದು ಇದು. ದಿಸ್ ಈಸ್ ಮೈ ಎಕ್ಸ್ಟ್ರಾ ಆ್ಯಡೆಡ್ ಟರ್ಮ್. ಸೊ ದೇರ್ಫೋರ್ ನಾನು ಎಕ್ಸ್ ಆಫ್ ಎಸ್ ತೊಗೊಬೇಕಂದ್ರೆ ನಾನು ಏನು ಮಾಡಲ್ಲ. ಸೊ ದೇರ್ಫೋರ್ ಐ ಡು ನಾಟ್ ಇನ್ಕ್ಲೂಡ್ ಇನ್ ಎಕ್ಸ್ ಆಫ್ ಎಸ್ ಅಂತಂದರೆ ನಾನು ಎಕ್ಸ್ ಆಫ್ ಎಸ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀಯ ಗುರು, ಈ ಥರ ಸಿಕ್ತಲ್ಲ. ಸೊ ದೇರ್ಫೋರ್ ನೀನು ಏನು ಫೈಂಡ್ ಮಾಡಬೇಕು ಇವಾಗ, ನಾನು ಏನು ಫೈಂಡ್ ಮಾಡಬೇಕು, C1 ಫೈಂಡ್ ಮಾಡ್ತೀನಿ ನಾನು. ಏನು ಬರುತ್ತೆ, ಎಸ್ ಮೈನಸ್ P1 ಇಂಟು ಏನಿದೆ ಎಕ್ಸ್ ಆಫ್ ಎಸ್ ಆಗ್ತೀಯಾ. ವಾಟ್ ಈಸ್ ಎಕ್ಸ್ ಆಫ್ ಎಸ್, ಎಸ್ ಮೈನಸ್ P1 ಅಂದರೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎಸ್ ಮೈನಸ್ P1 ಇಂಟು ಏನು, ಸೊ ಫಾರ್ ನ್ಯೂಮರೇಟರ್ ಆಫ್ ಎಸ್ ಏನೋ ಒಂದು ವ್ಯಾಲ್ಯೂ ಇರುತ್ತೆ, ಡಿವೈಡೆಡ್ ಬೈ ಎಸ್ ಮೈನಸ್ P1 ಈ ವ್ಯಾಲ್ಯೂ ಆಗ್ತೀಯ ಅಷ್ಟೇ. ಎಸ್ ಮೈನಸ್ P2 ಇಂಟು ಎಸ್ ಮೈನಸ್ P3 ಹೋಲ್ ಸ್ಕ್ವೇರ್ ಏನು ಮಾಡ್ತೀವಿ, ಹೋಲ್ ಸ್ಕ್ವೇರ್. ಎಟ್ ಎಸ್ ಇಸ್ ಈಕ್ವಲ್ ಟು ಯಾವಾಗ, ಎಟ್ ಎಸ್ ಇಸ್ ಈಕ್ವಲ್ ಟು ಮೈನಸ್ ಎಟ್ ಎಸ್ ಇಸ್ ಈಕ್ವಲ್ ಟು P1. ಇಲ್ಲಿ ಮೈನಸ್ ಇದೆ ಅಂತಂದರೆ ಪ್ಲಸ್ಸು, ಪ್ಲಸ್ ಇದೆ ಅಂತಂದರೆ ಮೈನಸ್ ಆಗ್ತೀಯ. ಓಕೆನಾ. ಈ ಥರ. ಸೊ C4 ಸೇಮ್ ಫಾರ್ C3, C2ಗೆ ಮತ್ತು C3ಗೆ ಸೇಮ್. C3 ಕೂಡ ಸೇಮ್ ಎಸ್ ಮೈನಸ್ P3 ಹೋಲ್ ಸ್ಕ್ವೇರ್ ಆಗ್ತೀಯ, ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈ. ಫಾರ್ C4ಗೆ ಏನಾಗುತ್ತೆ, ಡಿಫ್ರೆನ್ಸ್ ಆಗುತ್ತೆ. ಸೊ ಫಾರ್ C4 ಹೆಂಗೆ ಮಾಡ್ತೀಯ ಅಂತಂದರೆ, ಫಾರ್ C4 ಇಟ್ ವಿಲ್ ಬಿ ಡಿಫ್ರೆಂಟ್. C4 ರೆಡ್ಡಲ್ಲಿ ಬರ್ತದೆ, ಸೊ ಇದ್ರಲ್ಲಿ ಬರೋಣ. ಸೊ C4 ಇಸ್ ಈಕ್ವಲ್ ಟು ಏನಾಗುತ್ತೆ, ಟಿ ಬೈ ಡಿ ಎಸ್ ಆಫ್ ಇದನ್ನು ಯಾವುದನ್ನು C3 ವ್ಯಾಲ್ಯೂನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಸ್ ಮೈನಸ್ P3 ಹೋಲ್ ಸ್ಕ್ವೇರ್ ನ್ಯೂಮರೇಟರ್ ಆಫ್ ಎಸ್ ಮೈನಸ್ P1 ಎಸ್ ಮೈನಸ್ P2 ಟು ಎಸ್ ಮೈನಸ್ P3. ಸೊ ಎಫರ್ ಡಿಫ್ರೆನ್ಷಿಯೇಟ್ ಆದಮೇಲೆ ಏನು ಮಾಡಬೇಕು, ಆಫ್ಟರ್ ಡಿಫ್ರೆನ್ಸಿಯೇಷನ್ ಮುಂಚೆಲ್ಲ ಆಫ್ಟರ್ ಡಿಫ್ರೆನ್ಸಿಯೇಷನ್ ಏನು ಮಾಡಬೇಕು, ಎಸ್ ಇಸ್ ಈಕ್ವಲ್ ಟು P3 ಹಾಕಬೇಕು. ಓಕೆನಾ. ಇಷ್ಟೇ. ಸೊ ಏನು ಮಾಡೋಣ, ದೆನ್ ಏನು ಮಾಡ್ತೀಯ, ದೆನ್ ಏನು ಮಾಡ್ತೀಯ, ಸಬ್ಸ್ಟಿಟ್ಯೂಟ್ C1 C2 C3 C4 ವ್ಯಾಲ್ಯೂಸ್. ಸೊ ಫಾರ್ ನಿನಗೆ ಏನು ಸಿಗುತ್ತೆ, ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು C1 ಬೈ ಸಮಥಿಂಗ್. C1 ಬೈ ಏನು ಸಿಗುತ್ತೆ, ಅದೇ ಎಸ್ ಮೈನಸ್ P1 ಪ್ಲಸ್ C2 ಬೈ ಎಸ್ ಮೈನಸ್ P2 C3 ಬೈ ಎಸ್ ಮೈನಸ್ P3 ಹೋಲ್ ಸ್ಕ್ವೇರ್ ಪ್ಲಸ್ C4 ಬೈ ಎಸ್ ಮೈನಸ್ P4 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ಸೊ ಓಕೆ. ನೆಕ್ಸ್ಟ್ ನಾನು ಹೇಳಿದ್ದೆ, ಸೊ ಫಾರ್ ಮಾರ್ಕ್ ದ ಪೋಲ್ಸ್. ಯಾವ್ದು ಇದನ್ನು ಮತ್ತೆ ಮಾರ್ಕ್ ಮಾಡಿ, ಇದು ಸೊ P4 ಅಲ್ಲಾದ್ರು ಇದು P3. ಸೊ ಮತ್ತೆ ಮಾರ್ಕ್ ಮಾಡೋಕ್ಕೆ ಎಲ್ಲಾದ್ರು, ಯಾಕಂತಂದರೆ ಒಂದೇ ಲೊಕೇಶನಲ್ಲಿ ಏನಿದೆ, ಒಂದೇ ಲೊಕೇಶನ್ ಎರಡಿದೆ. ಸೊ ಏನು ಹೇಳ್ಬೇಕಂತಂದರೆ, ಸೊ ಇದೇನಿದೆ ಇದು P3. ಸೊ ಒಂದೇ ಲೊಕೇಶನ್ P3 ಲೊಕೇಶನಲ್ಲಿ ಎಷ್ಟಿದೆ, P3 ಲೊಕೇಶನಲ್ಲಿ ಅಗೇನ್ ಎರಡಿದೆ. ಓಕೆನಾ. ಇದು P2 ಇದು P1.
ಸೊ ಅಗೇನ್ ಸೇಮ್ ಪ್ರೊಸೆಸ್, ಆ ಕಡೆ ಈ ಕಡೆ ಚೆಕ್ ಮಾಡು, ಟೈಮ್ ಡೊಮೈನ್ ಈಕ್ವೇಷನ್ ಬರೀ. ಬಟ್ ಇಲ್ಲಿ ಬೇರೆ ಇದು ಸಹ ಇದಂಥದ್ದು ಡಿಫ್ರೆನ್ಸ್ ಏನಂತಂದರೆ, ಸೊ ಸಿ ಐ ಬೈ ಎಸ್ ಮೈನಸ್ ಪಿ ಐ ಬರೀತಿಯಲ್ಲ, ಸೊ ಇಫ್ ಇಲ್ಲಿ ಏನು ಮಾಡ್ತೀಯ, ದಿಸ್ ಈಸ್ ಸೇಮ್ ಏನು, ಫಾರ್ ಇಫ್ ಆರ್ ಒ ಸಿ ಈಸ್ ಆನ್, ಆರ್ ಒ ಸಿ ಏನಾದ್ರು ರೈಟಲ್ಲಿ ಇತ್ತು ಅಂತಂದರೆ ಏನು ಮಾಡ್ತೀಯ, ಸಿ ಐ ಇಂಟು ಇ ಟು ದಿ ಪವರ್ ಆಫ್ ಪಿ ಐ ಟಿ ಯು ಆಫ್ ಟಿ ಬರೀತೀಯ. ಇಫ್ ಆರ್ ಒ ಸಿ ಈಸ್ ಆನ್, ಆರ್ ಒ ಸಿ ಈಸ್ ಆನ್ ಲೆಫ್ಟ್ ಅಂತ ಏನು ಬರ್ತೀಯ, ಆರ್ ಒ ಸಿ ಈಸ್ ಆನ್ ಲೆಫ್ಟ್ ಅಂದರೆ ಏನು ಬರುತ್ತೀಯ, ಆರ್ ಒ ಸಿ ಈಸ್ ಆನ್ ಲೆಫ್ಟ್ ಅಂದರೆ ಮೈನಸ್ ಸಿ ಐ ಇ ಟು ದಿ ಪವರ್ ಆಫ್ ಮೈನಸ್ ಪಿ ಐ ಇನ್, ಸೊ ಮೈನಸ್ ಅಲ್ಲ ಪ್ಲಸ್ ಪಿ ಐ ಯು ಆಫ್ ಮೈನಸ್ ಟಿ ಬರುತ್ತೆ. ಓಕೆನಾ. ಸೊ ಫಾರ್ ದ ಈಕ್ವೇಷನ್ ಎಲ್ಲದಕ್ಕೂ ಇದು ಬರೀತೀಯ, ಓಕೆನಾ, ಎಲ್ಲದಕ್ಕೂ ಈ ಥರ ಬರುತ್ತೆ ಅಂತಂದರೆ C3 ಬೈ, ಸೊ ಫಾರ್ ಎಕ್ಸ್ಟ್ರಾ ಟರ್ಮ್, ಬಟ್ ಸಿ ಐ ಡಿವೈಡೆಡ್ ಬೈ ಎಸ್ ಮೈನಸ್ ಪಿ ಐ ಹೋಲ್ ಸ್ಕ್ವೇರ್ ಇರುತ್ತಲ್ಲ, ಈ ಟರ್ಮಿಗೆ ಮಾತ್ರ ಏನು ಬರುತ್ತೀಯ, ಡಿಫ್ರೆನ್ಷಿಯೇಟ್ ಮಾಡೋದ್ರಿಂದ ಏನಾಗುತ್ತೆ, ಮೈನಸ್ ಟಿ ವ್ಯಾಲ್ಯೂ ಮಲ್ಟಿಪ್ಲೈ ಆಗುತ್ತೆ ಡಿಫ್ರೆನ್ಸಿಯೇಷನ್ ಪ್ರಾಪರ್ಟಿ ಇದೆ. ಸೊ ಇದು ಸಿಮಿಲರ್ ಫಾರ್ ರೈಟ್ ಸೈಡ್ ಎಡಿಗೆ ಪಿ ಐ ಟಿ ಯು ಆಫ್ ಟಿ, ಯಾವುದಕ್ಕೆ ರೈಟಿಗೆ ಇನ್ನೊಂದು ಟಿ ಇಂಟು ಸಿ ಐ ಟು ದಿ ಪವರ್ ಆಫ್ ಪಿ ಐ ಟಿ ಯು ಆಫ್ ಮೈನಸ್ ಟಿ ಆಗುತ್ತೆ. ಓಕೆನಾ ಗುರು, ಲೆಫ್ಟ್ ಸೈಡ್ ಅಡಿಗೆ. ಸೊ ಲೆಟ್ ಅಸ್ ಡೈರೆಕ್ಟ್ ಜಂಪ್ ಇಂಟು ಅ ಪ್ರಾಬ್ಲಮ್, ಸೊ ರೆಫರ್ ಮಾಡೋಣ. ಸೊ ರೆಫರ್ ಲೆಟ್ ಅಸ್ ಗೋ ಇಂಟು ದ ಪ್ರಾಬ್ಲಮ್. ಓಕೆನಾ, ಪ್ರಾಬ್ಲಮಲ್ಲಿ ಇರೋದು ನಮ್ಗೆ ಇಷ್ಟ ಅಲ್ವಾ, ಯಾವಾಗಲೂ ಪ್ರಾಬ್ಲಮಲ್ಲೇ ಇರಬೇಕು, ಅವಾಗ ಮಾತ್ರ ಜೀವನದಲ್ಲಿ ಮಜಾ ಇರುತ್ತೆ. ಓಕೆನಾ ಗುರು. ಓಕೆ, ಸೊ ಕ್ವಶನ್ ಏನಿದೆ ಗುರು, ಕ್ವಶನ್ ಏನಿದೆ ಅಂದ್ಕೊಂಡ್ರೆ 2s plus 5 divided by s plus 3 into s plus 1 ಹೋಲ್ ಸ್ಕ್ವೇರ್ ಗುರು, ಡಬಲ್ ಆರ್ಡರ್ ಬಂತು. ಸೊ ಫಸ್ಟ್ ಸ್ಟೆಪ್ ಏನು, ಸೊ ಈಗ ನೀನು ಇನ್ವರ್ಸ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಸಾಲ್ವ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಏನು, ಐಡೆಂಟಿಫೈ ದ ಆರ್ಡರ್ ಆಫ್ ದ ರೂಟ್ಸ್. ಆರ್ಡರ್ ಆಫ್ ದ ರೂಟ್ಸ್ ಏನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು, ಅಷ್ಟೇ ಸ್ಟೆಪ್ 1. ಓಕೆನಾ. ಸೊ ಓಕೆ, ನಾವು ಏನು ಮಾಡಬೇಕು, ಸೊ ಏನು ಮಾಡ್ತೀವಿ ಅಂತಂದರೆ, compare the degrees of n of s and d of s. So d of s ನ ಡಿಗ್ರಿ ಏನಿದೆ, ಸೊ if it is greater than n of s ಆಗಿದೆ. ಸೊ therefore ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ 2ಗೆ, ಸ್ಟೆಪ್ 2 ಏನು ಹೇಳಿದ್ದೆ ನಾನು, ಸೊ therefore ಡಿವೈಡ್ ಮಾಡಿದ್ರು ಇದನ್ನು. ಸೊ therefore ಡಿವೈಡ್ ಇದೆ. ಸೊ ಫಾರ್ ಈ ಫಾರ್ಮುಲಾ ಹೆಂಗೆ ಬರ್ಕೋತೀಯ ನೀನು, ಸೊ therefore ಅದು ಮಾಡಿ, ರೂಟ್ಸ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಫೈಂಡ್ ಮಾಡಿ. ಸೊ therefore ಹೇಗೆ ಬರ್ಕೋತೀಯ, ಸೊ therefore ಇನ್ನು 2s plus 5 upon s plus 3 into s plus 1 ಹೋಲ್ ಸ್ಕ್ವೇರ್ ಏನಂತ ಬರುತ್ತಾ, c1 ಡಿವೈಡೆಡ್ ಬೈ s plus 3 ನಾರ್ಮಲ್ ಆಗಿ ಬರೋದು, c2 ಡಿವೈಡೆಡ್ ಬೈ ಕೂಡ ಏನು ಬರುತ್ತೆ, s plus 1 ಹೋಲ್ ಸ್ಕ್ವೇರೇ ಬರುತ್ತೆ, ಪ್ಲಸ್ ಏನಾಗುತ್ತೆ c3 ಡಿವೈಡೆಡ್ ಬೈ ಮಾತ್ರ ಏನಾಗುತ್ತೆ s plus 1 ಎಕ್ಸ್ಟ್ರಾ ಬರುತ್ತೆ. ನಾವು ಫೈಂಡ್ ದ ವ್ಯಾಲ್ಯೂ c1 ಆ್ಯಂಡ್ c1 ವ್ಯಾಲ್ಯೂಸ್ ತುಂಬ ಸಿಂಪಲ್ ಗುರು, ಏನು s plus 3 ಇಂಟು ಎಕ್ಸ್ ಆಫ್ ಎಸ್, ಇದನ್ನು ಮಾತ್ರ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ನನಗೆ ಈ ಟರ್ಮ್ ಬೇಡ. ಏನಾಗುತ್ತೆ 2s plus 5 divided by s plus 3 into s plus 1 whole square. ಓಕೆನಾ. ಎಟ್ ಯಾವಾಗ s is equal to ಮೈನಸ್ 3 ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಮೈನಸ್ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, c1 ವ್ಯಾಲ್ಯೂ -3 -6 -1 ಕೆಳಗಡೆ ಏನಾಗುತ್ತೆ -2 ಹೋಲ್ ಸ್ಕ್ವೇರ್ ಅಂದರೆ 4. ಸೊ therefore ಏನಾಗುತ್ತೆ -1/4 ಆಗುತ್ತೆ. ಓಕೆನಾ. ಓಕೆ, ಅದೇ ರೀತಿ ನಾನು ಸಿ ಟಿ ವ್ಯಾಲ್ಯೂ ಫೈಂಡ್ ಮಾಡೋದಾದರೆ, ಸೊ therefore ಏನಾಗುತ್ತೆ s plus 1 ಹೋಲ್ ಸ್ಕ್ವೇರ್ ಸೇಮ್ ಇಂಟು ಏನಿದೆ 2s plus 5 ಡಿವೈಡೆಡ್ ಬೈ ಏನಿದೆ ಕೆಳಗಡೆ s plus 1 ಹೋಲ್ ಸ್ಕ್ವೇರ್ ಇಂಟು s plus 3 ಯಾವಾಗ ಎಟ್ s is equal to -1. ಸೊ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಸೊ therefore c2 is equal to -1 ಹಾಕಿದ್ರೆ ಏನಾಗುತ್ತೆ, ಮೇಲ್ಗಡೆ 3 ಬರುತ್ತೆ, ಕೆಳಗಡೆ ಹೋಲ್ ಸ್ಕ್ವೇರ್ ಇಲ್ಲ, ಸೊ 2 ಬರುತ್ತೆ. ಸೊ therefore it is equal to 1.5 ಅಂತಂದರೆ 3/2 ಬಿಡ ಹಾಕಿ. ಸೊ ಇದೇನಾಗುತ್ತೆ -0.25, ಇದೇನಾಗುತ್ತೆ 1.5. ಓಕೆನಾ. c2 is equal to ಎಷ್ಟು ಬಂತು, c2 is equal to 1.5. c3 ಏನು ಹೇಳಿದ್ದೆ, c3 is equal to ಏನು ಹೇಳಿದ್ದೆ, ಸೊ therefore ಡಿಫ್ರೆನ್ಸಿಯೇಷನ್ ಆಫ್ s plus 1 ಹೋಲ್ ಸ್ಕ್ವೇರ್ ಇಂಟು 2s plus 5 ಡಿವೈಡೆಡ್ ಬೈ s plus 1 ಹೋಲ್ ಸ್ಕ್ವೇರ್ ಇಂಟು s plus 3. ಡಿಫ್ರೆನ್ಸಿಯೇಷನ್ ಆದಮೇಲೆ ಎಟ್ s is equal to -1 ಹಾಕಬೇಕು ಆಫ್ಟರ್ ದ ಡಿಫ್ರೆನ್ಸಿಯೇಷನ್.
ಈ ಥರ ಬರೆದು ಇನ್ನೂ ಬೆಸ್ಟ್. ಓಕೆನಾ? ಓಕೆ. ಸೊ ಡಿಫ್ರೆನ್ಸಿಯೇಷನ್ ಹೇಳುತ್ತೆ. ಸೊ ಫಾರ್ ಇಲ್ಲಿ ಏನಾಗುತ್ತೆ, ಎಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್, ಎಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಏನಾಗುತ್ತೆ. ಸೊ ಫಾರ್ ಇದೇನಾಗುತ್ತೆ, ಇದು ಮತ್ತು ಇದು ಕ್ಯಾನ್ಸಲ್ ಆಗೋಗುತ್ತೆ. ಓಕೆನಾ? ಸೊ ಫಾರ್ ನನಗೆ ಏನು ಹೇಳ್ಕೊಡುತ್ತೆ, C3 is equal to ಡಿವಿಷನ್ ರೂಲ್ ಹೇಳುತ್ತೆ. ಸೊ ಫಾರ್ ಡಿವಿಷನ್ ರೂಲ್ ಏನು ಹೇಳೋದು, ಡಿವಿಷನ್ ರೂಲು C3 ಫೈಂಡ್ ಮಾಡಬೇಕಲ್ಲ. ಡಿವಿಷನ್ ರೂಲ್ ಏನು ಹೇಳುತ್ತೆ. ಸೊ ಫಾರ್ ಡಿವಿಷನ್ ರೂಲ್ ಸೇಲ್ಸ್ ದಟ್ ಡಿನಾಮಿನೇಟರ್ ಏನು ಮಾಡಬೇಕು, ಫಸ್ಟು ಎಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸೊ ಯು ಇಂಟು ಡಿ ವಿನ ಏನು ಇಲ್ಲಿ ವಾಟ್ ಇಸ್ ದ ಡಿವಿಷನ್ ರೂಲ್ ಸೇಲ್ಸ್. ಸೊ ಫಾರ್ ಡಿಫ್ರೆನ್ಸಿಯೇಷನ್ ಆಫ್ u into v is equal to v square upon v into du minus u into dv na. ಸೊ ಕರೆಕ್ಟ್ ಆಯ್ತಾ. ಸೊ ಫಾರ್ v into du ಕರೆಕ್ಟ್ ಇದೆ ಗುರು, ಚೆಕ್ ಮಾಡ. ಸೊ ಫಾರ್ಮುಲಾ ಚೆಕ್ ಮಾಡಿದೆ ಏನಿದೆ. ಸೊ ಫಾರ್ ಆನ್ಲೈನಲ್ಲಿ ನನಗೂ ಅಷ್ಟು ನೀಟಾಗಿ ನೆನಪಿರಲ್ಲ. ಸೊ ಫಾರ್ ಓಕೆ ವಿ ಇಂಟು ಡಿ ಯು ಅಂತಂದರೆ ವಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಯು ಮೈನಸ್ ವಿ ಇಂಟು ಯು ಇಂಟು ಡಿಫ್ರೆನ್ಸಿಯೇಷನ್ ಆಫ್ ವಿ. ಓಕೆನಾ? ಸೊ ಫಾರ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಸೊ ಫಾರ್ ಏನಿದೆ, ಫಸ್ಟು ಯು ಜಾಗದಲ್ಲಿ ಏನಿದೆ, ಯು ಮೇಲ್ಗಡೆ ಯು ಅಂತಂದರೆ 2s. ಸೊ ವಿ ಅಂತಂದ್ರೆ ಏನು, ಎಸ್ ಪ್ಲಸ್ 3 ಇಂಟು ಡಿ ಯು ಅಂತಂದರೆ ಏನು, 2s ಪ್ಲಸ್ 5 ಇದೆ ಅಂತಂದರೆ ಏನಾಗುತ್ತೆ, 2 ಉಳ್ಕೊಳ್ಳುತ್ತೆ. ಮೈನಸ್ 2s ಪ್ಲಸ್ 5 ಇಂಟು ಏನಿದೆ ಎಸ್ ಪ್ಲಸ್ 3 ಏನಾಗುತ್ತೆ, 1 ಉಳ್ಕೊಳ್ಳುತ್ತೆ. ಓಕೆನಾ? ಯಾವಾಗ ಎಸ್ ಇಸ್ ಈಕ್ವಲ್ ಟು -1 ಏನಾಗುತ್ತೆ, -1 ಸಬ್ಸ್ಟಿಟ್ಯೂಟ್ ಮಾಡಿದರೆ. ಸೊ ಫಾರ್ -1 ಅಂತಂದರೆ 2, 4 ಮೈನಸ್ -1 ಅಂತಂದರೆ 3, -3 ಡಿವೈಡೆಡ್ ಬೈ 4. ಸೊ ಫಾರ್ ಇದು ಕೂಡ ಏನಾಗುತ್ತೆ, ಇದು 1/4 ಆಗುತ್ತೆ. C3 is equal to 1/4. ಸೊ ಏನು ಮಾಡೋಣ. ಸೊ ಫಾರ್ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಇನ್ ಎಕ್ಸ್ ಆಫ್ ಎಸ್ ಏನಿದೆ. ಸೊ ಫಾರ್ C1 ವ್ಯಾಲ್ಯೂ ಏನು ಬಂತು, -0.25 ಡಿವೈಡೆಡ್ ಬೈ ಎಸ್ ಪ್ಲಸ್ 3 ಪ್ಲಸ್ 1.5 ಡಿವೈಡೆಡ್ ಬೈ ಎಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಏನಿದೆ 0.25 ಡಿವೈಡೆಡ್ ಬೈ ಎಸ್ ಪ್ಲಸ್ 1. ಸೊ ಫಾರ್ ಇದ್ರದ್ದು ಏನು ಹೇಳಿದೆ ನಾನು, ಫೈಂಡ್ ದ ಪಾಸಿಬಲ್ ಹೇಳಿದ್ನಲ್ಲ. ಸೊ ಫಾರ್ ನನಗೆ ಲೈನ್ ಏನಿದೆ, -3 1 ಬರುತ್ತೆ, -1 ಬರುತ್ತೆ. ಸೊ ಫಾರ್ ನಾನು ಹೇಳಿದೆ -1 ಕೂಡ ಏನಿದೆ, 2 ರೂಟ್ ಇದೆ. ವರ್ಟಿಕಲ್ ಲೈನ್ ಎಷ್ಟು ರೀಜನ್ ಬರುತ್ತೆ, 3 ರೀಜನ್ ಬರುತ್ತೆ. ಓಕೆನಾ? we will get 3 regions. So therefore ಓಕೆನಾ ಬ್ರೋ. ಜಾಗ ಯಾಕೆ ಚೆಕ್ ಮಾಡ್ಕೊಂಡು ಹೇಳ. ಓಕೆನಾ? ಸೊ ಏನಿದೆ, ಫಸ್ಟ್ ಕೇಸ್ ಏನಿದೆ ಗುರು, ಫಸ್ಟ್ ಕೇಸ್ ಸಿಗ್ಮಾ ಈಸ್ ಲೆಸ್ ದೆನ್ -3, ಯಾಕಂದರೆ -3 ಮಾತ್ರ ಈ ಕಡೆ ಬರುತ್ತೆ. ಸಿಗ್ಮಾ ಈಸ್ ಲೆಸ್ ದೆನ್ -3 ಅಂತಂದರೆ ಸೊ ಎಫ್ ಎರಡಕ್ಕೂ ಏನಾಗುತ್ತೆ, ಸೊ ಎಫ್ ಎರಡಕ್ಕೂ ಲೆಫ್ಟ್ ಸೈಡೆಡ್ ಸಿಗ್ನಲ್ ಆಗಿರುತ್ತೆ. ಓಕೆನಾ? ಸೊ ಎಫ್ ಏನಾಗುತ್ತೆ, ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು, ಸೊ ಮೈನಸ್ ಇರೋದು ಏನಾಗುತ್ತೆ, ಲೆಫ್ಟ್ ಸೈಡ್ ಆಗಿರೋದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, 0.25 ಇಂಟು e to the power of 3t u of -t. ಸೊ ಪ್ಲಸ್ ಇರೋದು ಏನಾಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, 1.5. ಸೊ ಸಿನ್ಸ್ ಇಟ್ ಇಸ್ ಅ ಸ್ಕ್ವೇರ್, ಇಲ್ಲೇ ತಪ್ಪು ಮಾಡೋದು ನೋಡಿ. ಸಿನ್ಸ್ ಇಟ್ ಇಸ್ ಅ ಸ್ಕ್ವೇರ್, ಸಿನ್ಸ್ ಇಟ್ ಇಸ್ ಅ ಲೆಫ್ಟ್ ಸೈಡೆಡ್ ಸಿಗ್ನಲ್, ಸೊ ಏನಾಗುತ್ತೆ, ನಾವು ನೋಡಿದಂಗೆ ಮೈನಸ್. ಸೊ ದೇಫೋರ್ ಏನು ಬರೀಬೇಕು, ಟಿನೇ ಬರೀಬೇಕು. ಸೊ ದೇಫೋರ್ ಏನು ಬರೀಬೇಕು, ಪ್ಲಸ್ ಟಿ ಬರೀಬೇಕು. ಟಿ ಇಂಟು 1.5 ಇಂಟು e to the power of ಸೇಮ್ 20 ಇಂಟು u of -t. ಇದೇನಾಗುತ್ತೆ, ಇದು ಮೈನಸ್ ಪ್ಲಸ್ ಇರೋದು ಮೈನಸ್ ಆಗಿ 0.25 e to the power of t u of -t ಆಗುತ್ತೆ. ಓಕೆನಾ? u of -t. ಫಾರ್ ನೆಕ್ಸ್ಟ್ ಏನು, ಫಾರ್ ದ ಸಿಗ್ನಲ್ ಇಟ್ ಇಸ್ ಬಿಟ್ವೀನ್ ಅಂತಂದರೆ -3 ಇಂದ -1 ತನಕ ಇರೋದು.
ಸೊ ಆ್ಯಕ್ಚುಲಿ ಫಾರ್ಮುಲಾದಲ್ಲಿ ಇಲ್ವಲ್ಲ. ರೈಟ್. ಸೊ ಏನು ಹೇಳಿತ್ತು ಅಂತಂದರೆ, ಸೊ ದೇರ್ಫೋರ್ ಮತ್ತೆ ಬರೋಣ, ಸ್ವಲ್ಪ ಕನ್ಫ್ಯೂಸ್ ಇದೆ. ನಾನು ಯಾಕೆ ಕನ್ಫ್ಯೂಸ್ ಮಾಡ್ಕೋತೀನಿ ಬರೋಷ್ಟು. ಸೊ ಏನಿದೆ ಎಕ್ಸ್ ಆಫ್ ಟಿ ಏನಿದೆ, ಸೊ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಫಸ್ಟು ನಾರ್ಮಲ್ ಏನಿದೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ 0. ಸೊ C1 ಏನಿದೆ, ಸೊ ದೇರ್ಫೋರ್ 1/4 e to the power of 3t u of minus t ಇದೆ. ಓಕೆನಾ. ಸೊ ಫಾರ್ ಇದನ್ನೇನಿಂದ ರಿಪ್ಲೇಸ್ ಮಾಡಬೇಕು ಅಂತ ಹೇಳಿದ್ದೆ ಇತ್ತು ಅಂತಂದರೆ, ಇಫ್ ರೈಟ್ ಇದ್ರೆ ಏನು ಮಾಡಬೇಕು, ಮೈನಸ್ ಟಿ, ಲೆಫ್ಟ್ ಇತ್ತು ಅಂತಂದರೆ ಪ್ಲಸ್ ಟಿಗೆ ಮಾಡಬೇಕು. ಸೊ ಫಾರ್ ಲೆಫ್ಟ್ ಇದೆ ಎರಡಕ್ಕೂ ಲೆಫ್ಟ್ ಇದೆ ಅಲ್ವ. ಸೊ ಲೆಫ್ಟ್ ಇರೋದ್ರಿಂದ ಏನು ಮಾಡಬೇಕು, ಆ ಪಾಯಿಂಟಿಗೆ ಲೆಫ್ಟ್ ಇರೋದ್ರಿಂದ ಮೈನಸ್ ಟಿ ಅಲ್ವಾ. ಸೊ ಪಾಯಿಂಟಿಗೆ ಏನಿದೆ, ಸೊ ಫಾರ್ ಪಾಯಿಂಟಿಗೆ ಲೆಫ್ಟ್ ಇರೋದ್ರಿಂದ ಟಿ ಜೊತೆ ರಿಪ್ಲೇಸ್ ಮಾಡಬೇಕು. ಓಕೆನಾ ಗುರು. ಸೊ ಏನು ಬರುತ್ತೆ ಕರೆಕ್ಟಾಗಿ ಮೈನಸ್ ಬರಲ್ಲ. ಸೊ ಎಫರ್ ಏನು ಬರುತ್ತೆ, ಪ್ಲಸ್ ಟಿ ಇಂಟು ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಮೈನಸ್ ಟಿ. ಇದೇನಾಗುತ್ತೆ ಇದು, ಸೊ ಎಫರ್ ಇದು ಏನಾಗುತ್ತೆ, ಸೊ ಎಫರ್ ಇದು ಮೈನಸ್ ಉಳ್ಕೊಳ್ಳುತ್ತೆ, ಮೈನಸ್ 1/4 ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಮೈನಸ್ ಟಿ. ಸೊ ಎಫರ್ ಇದಕ್ಕೇನಾಗುತ್ತೆ, ಸೊ ಎಫರ್ -3 ಏನಾಗಿರುತ್ತೆ, ಇಟ್ ಇಸ್ ಅ ರೈಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ಇದು -1/4 ಇ ಟು ದಿ ಅಂದರೆ ವ್ಯಾಲ್ಯೂ, ನಾನು ವ್ಯಾಲ್ಯೂ ನೋಡಿ ಏನಿದೆ, ಸೊ ಎಫರ್ -1/4 ಇದೆ ಕಾನ್ಸ್ಟೆಂಟ್, ಇ ಟು ದಿ ಪವರ್ ಆಫ್ 3t ಯು ಆಫ್ ಟಿ. ಇದೇನಾಗುತ್ತೆ, ಸಿನ್ಸ್ ಇಟ್ ಈಸ್ ಅದಕ್ಕೆ ಈ ಸ್ಕ್ವೇರಿಗೆ ಲೆಫ್ಟ್ ಸೈಡೆಡ್ ಇರೋದ್ರಿಂದ ಇದೇನಾಗುತ್ತೆ ಸೇಮ್ ಇ ಟು ದಿ ಪವರ್ ಆಫ್ ಟಿ. ಇದು ಕೂಡ ಏನಾಗುತ್ತೆ, ಸೊ ಯಾವಾಗ ಸಿಗ್ಮಾ ಇಸ್ ಗ್ರೇಟರ್ ದನ್ -1. ಸೊ ಫಾರ್ ಎಕ್ಸ್ ಆಫ್ ಟಿ ಏನಿರುತ್ತೆ, ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಇದು ಕೂಡ ಏನಿರುತ್ತೆ, ಸೊ ಫಾರ್ ಇದಿಷ್ಟೇ ಇರುತ್ತೆ, -1/4 ಇ ಟು ದಿ ಪವರ್ ಆಫ್ 3t ಯು ಆಫ್ ಟಿ. ಇದೇನಾಗುತ್ತೆ, ಇದು ಮೈನಸ್ ಟಿ ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಪ್ಲಸ್ ಟಿ. ಇದೇನಾಗುತ್ತೆ, ಇದು ಕೂಡ +1/4 ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಟಿ. ಕರೆಕ್ಟ್ ಅಲ್ವಾ. ಸೊ ಫಾರ್ ದಿಸ್ ಈಸ್ ಇವತ್ತೇನೋ ಆಗ್ಬಿಟ್ಟಿದೆ ಗುರು ನನಗೆ. ಏನಾಗೈತೆ ಗುರು. ಸೊ ಏನಿಲ್ಲ, ಸೊ ಎಫರ್ ಇಲ್ಲಿ ಏನು ಮಾಡಬೇಕಿತ್ತು, ಸೊ ಎಫರ್ 3/2 ಆ್ಯಡ್ ಮಾಡೋದು ಬರ್ಬಿಟ್ಟಿದ್ದೀನಿ. ಅದರ ಕಾನ್ಸ್ಟೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡಿಲ್ಲ ನಾನು. ಏನು ಬರ್ತಿದೆ ಇದು, ಇದಕ್ಕೆ 1/4 ಟಿ ಇ ಟು ದಿ ಪವರ್ ಆಫ್, ನಾನೆಲ್ಲೋ ಮಿಸ್ ಆಗ್ತಿದೆ ಅಂತ ಅದಕ್ಕೆ ಅಂದ್ಕೊಂಡೆ. ಸೊ ಎಫರ್ ಏನಾಗುತ್ತಿದ್ದು, ಸೊ ಎಫರ್ ದಿಸ್ ಈಸ್ -3/2 ಇ ಟು ದಿ ಪವರ್ ಆಫ್ ಟಿ ಯು ಆಫ್ ಮೈನಸ್ ಟಿ. ಸೊ ಎಫರ್ ಇದಕ್ಕೆ ಏನಾಗುತ್ತೆ, /2/4 ಅಲ್ವಾ, /4 -3/2 /4 3/2 ಸಿಂಪಲ್ ಇಷ್ಟೇ. ಓಕೆನಾ. ಓಕೆ. ಸೊ ಎಫರ್ ಇಷ್ಟೇ, ನಾನು ಅಷ್ಟೇನು ಇದಾಗಿಲ್ಲ. ಸೊ ಆ್ಯಕ್ಚುಲಿ ಅವ್ರು ಕನ್ಫ್ಯೂಸ್ ಆಗೋದು ಗೊತ್ತಿರೋರಿಗೆ ನೀಟಾಗಿ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು, ಇಲ್ಲ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಫರ್ ಇದೇ ಥರ ಈಕ್ವೇಷನ್ ಬರೀಬೇಕಾದ್ರೆ. ಓಕೆನಾ. ಸೊ ಎಫರ್ ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆನಾ. ಸೊ ಎಫರ್ ಒಂದು ಕಾನ್ಸೆಪ್ಟ್ ಹೇಳಿ. ಸೊ ಲೆಟ್ ಮಿ ಎಂಡ್ ದಿಸ್ ವಿಡಿಯೋ. ಕಾನ್ಸೆಪ್ಟ್ ಏನಿದೆ ಗುರು, ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಸೊ ಆರ್ ಒ ಸಿ ವ್ಯಾಲ್ಯೂಸ್ ಆಫ್ ಆರ್ ಒ ಸಿ ಅಂತಂದ್ರೆ ಏನು, ಆರ್ ಒ ಸಿ ಇಸ್ ದ ವ್ಯಾಲ್ಯೂಸ್ ಆಫ್ ಸಿಗ್ಮಾ ಅಲ್ವಾ, ಅಂತಂದರೆ ಸಿಗ್ಮಾ ಥರ ವ್ಯಾಲ್ಯೂಸ್. ಸೊ ಫಾರ್ ವೇರ್ ಯಾವಾಗ, ಸೊ ಫಾರ್ ಫಸ್ಟ್ ಕ್ಲಾಸ್ ನೆನ್ಪು ಮಾಡ್ಕೊಂಡ್ರೆ ವೇರ್, ಸೊ ಫಾರ್ ಇಂಟಿಗ್ರೇಷನ್ ಆಫ್ -∞ to +∞ mod ಆಫ್ ಎಕ್ಸ್ ಆಫ್ ಟಿ ಇ ಟು ದಿ ಪವರ್ ಆಫ್ -σ t dt ಅಲ್ವಾ. ಇದೇನಾಗಿರಬೇಕು, ಶುಡ್ ಬಿ ಲೆಸ್ ದ್ಯಾನ್ ಇಟ್ ಈಸ್ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿರಬೇಕು. ಸೊ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಅಂತ ಅಂದರೆ ಏನಾಗಿರಬೇಕು, ಆರ್ ಒ ಸಿ ಮಸ್ಟ್ ಕಂಟೈನ್ ದ ಈ ಇನ್ಫಿನಿಟಿ. ಸೊ ದೇರ್ಫೋರ್ ಸಿಗ್ಮಾ ವ್ಯಾಲ್ಯೂ ಇರಬೇಕು ಆರ್ ಒ ಸಿಲಿ ಅಂತ ಅರ್ಥ. ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿರ್ಬೇಕಂತಂದರೆ, ಸೊ ಎಕ್ಸ್ ಆಫ್ ಟಿ ಅನ್ನೋದು, ಸೊ ದೇರ್ಫೋರ್ ಲೆಟ್ ಎಕ್ಸ್ ಆಫ್ ಟಿ ಇ ಟು ದಿ ಪವರ್ ಆಫ್ -3t ಇದೆ. ಸೊ ದೇರ್ಫೋರ್ ಇದೇನು, ಸೊ ದೇರ್ಫೋರ್ ಇಟ್ ಇಸ್ ಸಿಮಿಲರ್ ಟು ಈ ಸಿಗ್ನಲ್. ಓಕೆನಾ. ಸೊ
ಇದು ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿದ್ರೆ ಮಾತ್ರ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ವ್ಯಾಲಿಡ್ ಅಲ್ವಾ. ಸೊ ದೇರ್ಫೋರ್ ಇದು ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿದೆ ಅಂತಂದರೆ ಸೊ ದೇರ್ಫೋರ್ ಆರ್ ಒ ಸಿ ಮಸ್ಟ್ ಕಂಟೈನ್ ಏನು. ಸೊ ದೇರ್ಫೋರ್ ಸಿಗ್ಮಾ ಇಸ್ ಈಕ್ವಲ್ ಟು -3ನ ಕಂಟೈನ್ ಆರ್ ಒ ಸಿ ಮಸ್ಟ್ ಕಂಟೈನ್ ಮಸ್ಟ್ ಬಿ. ಸೊ ದೇರ್ಫೋರ್ ಏನು ಹೇಳಕ್ಕೆ ಬಂತೆ ಅಂತಂದರೆ ಆರ್ ಒ ಸಿ ಸಿಗ್ಮಾ ಇಸ್ ಈಕ್ವಲ್ ಟು -3 ಮಸ್ಟ್ ಬಿ ಇನ್ ಆರ್ ಒ ಸಿ ಅಂತ ಅರ್ಥ. ಸೊ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಸೊ ಓಕೆ, ಸೊ ಇದನ್ನು ಜಾಸ್ತಿ ತೊಗೊಂಡು ನಾವು ಏನು ಮಾಡೋಣ, ಎಕ್ಸ್ಪ್ಲೈನ್ ಮಾಡೋಣ. ಸೊ ದೇರ್ಫೋರ್ ಇದು ಅರ್ಥ ಆಯ್ತಲ್ಲ. ಸೊ ದೇರ್ಫೋರ್ ಇದು ಅಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿರಬೇಕಂತ ಸಿಗ್ಮಾ ಇಸ್ ಈಕ್ವಲ್ ಟು -3 ಏನಾಗಿರಬೇಕು. ಸೊ ಎಕ್ಸ್ ಆಫ್ ಟಿ ಕ್ಯಾನ್ ಬಿ ಎನಿ ಸಿಗ್ನಲ್, ಎಕ್ಸ್ ಆಫ್ ಟಿ ಏನಾರು ಸಿಗ್ನಲ್ ಆಗಿರ್ಬೋದು. ಸೊ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರ್ಬೋದು, ಮತ್ತೊಂದು ಎಕ್ಸ್ಪೋನೆನ್ಷಿಯಲ್ ಆಗಿರ್ಬೋದು, ಏನು ಬೇಕಾದ್ರೆ ಕ್ಯಾನ್ ಬಿ ಎನಿಥಿಂಗ್. ಬಟ್ ಅದ್ರ ಜೊತೆ e⁻⁻t ಅದು ಈ ಟರ್ಮ್ ಇದೆ ಅಂತಂದರೆ, ಈ ಥರ ಒಂದು ಟರ್ಮ್ ಇದೆ ಅಂತಂದರೆ ಅದು ಅಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿರಬೇಕು. ದಟ್ ಕಂಡೀಷನ್ ಶುಡ್ ಬಿ ಸ್ಯಾಟಿಸ್ಫೈ. ಅಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿದ್ದರೆ ಮಾತ್ರ ಅದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸಿಗುತ್ತೆ ನಮಗೆ, ಇಲ್ಲ ಅಂತಂದರೆ ಸಿಗಲ್ಲ. ಸೊ ದೇರ್ಫೋರ್ ಸಿಗ್ಮಾ ಇಸ್ ಈಕ್ವಲ್ ಟು -3 ಅಂತಂದರೆ -3 ಏನಾಗಿರಬೇಕು, ಮಸ್ಟ್ ಬಿ ಇನ್ ಆರ್ ಒ ಸಿ. ಓಕೆನಾ. ಸೊ ದೇರ್ಫೋರ್ ಫಾರ್ ಎಕ್ಸಾಂಪಲ್ ಹೇಳು. ಸೊ ನಾನು ಹೇಳಿದ್ದೆ ಪೋಲ್ಸ್ ಏನು, ಆರ್ ಒ ಸಿ ಡಸ್ ನಾಟ್ ಕಂಟೈನ್ ಪೋಲ್. ಆರ್ ಒ ಸಿ ಏನು, ಆರ್ ಒ ಸಿಲಿ ಏನಿರಲ್ಲ, ಆರ್ ಒ ಸಿಲಿ ಪೋಲ್ ಇರಲ್ಲ ಗುರು. ಆರ್ ಒ ಸಿ ಒಳಗಡೆ ನಮಗೆ ಪೋಲ್ ಸಿಗಲ್ಲ. ಬಟ್ ನೀನೇನು ಹೇಳ್ತಿದ್ಯಾ, -3 ಅನ್ನೋದು -3 ಪೋಲ ನಿನಗೆ. ಸೊ ದೇರ್ಫೋರ್ -3 ಪೋಲ್ ಅಲ್ಲ. ಇಟ್ ಈಸ್ ಜಸ್ಟ್ ಎ ಕಾನ್ಸೆಪ್ಟ್. ನಾನು ಸಿಗ್ಮಾನ ನಾನು ಮಾಡ್ತಿದ್ದೀನಿ ಅಷ್ಟೇ. ಓಕೆನಾ. ಸೊ ದೇರ್ಫೋರ್ ಇನ್ನೊಂದು ನೋಡ್ಬೋದು, ಸಿಗ್ಮಾ ಯಾವತ್ತು ಗ್ರೇಟರ್ ದೆನ್ ತಗೋತಿದ್ವಿ ಮತ್ತು ಲೆಸ್ ದೆನ್ ತಗೋತಿದ್ವಿ ಬಿಟ್ಟರೆ ಯಾವತ್ತೂ ಈಕ್ವಲ್ ತಗೋತಿಲ್ಲ. ಇದು ಈಕ್ವಲ್ ತೊಗೊಂಡಿದ್ದೀವಿ ಅಂತಂದರೆ ಇದು ಪೋಲ್ ಅಲ್ಲ. ಓಕೆನಾ. ಸೊ ದಿಸ್ ಈಸ್ ಆರ್ ಒ ಸಿನೇ. ಸೊ ದೇರ್ಫೋರ್ ಏನು, ಆರ್ ಒ ಸಿ ಡಸ್ ನಾಟ್ ಕಂಟೈನ್ ಏನು, ಡಸಂಟ್ ಕಂಟೈನ್ ಪೋಲ್. ಬಟ್ ಆರ್ ಒ ಸಿ ಏನಾಗಿರಬೇಕು, ಆರ್ ಒ ಸಿ ಮಸ್ಟ್ ಕಂಟೈನ್ ದಿಸ್ ಸಿಗ್ಮಾ ಕಂಟೈನ್ ಆಗಿರಬೇಕು ಆರ್ ಒ ಸಿಲಿ. ಸೊ ದೇರ್ಫೋರ್ ಒಂದು ಎಕ್ಸಾಂಪಲ್ ಹೇಳೋದಾದರೆ ಏನು ಗೊತ್ತಿದೆ ಎಕ್ಸಾಂಪಲು. ಫಾರ್ ಎಕ್ಸಾಂಪಲ್ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಇಂಟು e⁻⁵t ಈಸ್ absolutely integrable ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ಎಕ್ಸ್ ಆಫ್ ಎಸ್ ಹ್ಯಾಸ್, ಸೊ ಫಾರ್ ಎಕ್ಸ್ ಆಫ್ ಟಿ ಕ್ಯಾನ್ ಬಿ ಎನಿಥಿಂಗ್ ಅಲ್ವಾ, ಎನಿಥಿಂಗ್ ಅಲ್ವಾ. ಸೊ ಎಕ್ಸ್ ಆಫ್ ಟಿ ಹ್ಯಾಸ್ ಪೋಲ್ ಸೆಟ್ ಎಲ್ಲಿದೆ ಅಂತ, ಪೋಲು 2 3 4 8 10 ಅಂತ ಅಂದಿದ್ದಾರೆ. ಓಕೆನಾ. ಸೊ ಏನಂತ ಅಂದರೆ, ಸೊ ಈ ಥರ ಕೊಟ್ಟಾಗ ನೀನು ಯಾವುದು ಲಿಮಿಟ್ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ದೇರ್ಫೋರ್ ಈ ಥರ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ನಾವೇನು ಮಾಡ್ತಿದ್ವಿ, ಇಲ್ಲಿ ಮೇಲೆ ಸಾಲ್ವ್ ಮಾಡಿದ ಪ್ರಾಬ್ಲಮ್ಸ್ಗೆಲ್ಲ ಎಲ್ಲ ಆರ್ ಒ ಸಿನ ತೊಗೊಂಡು ಮಾಡ್ತಿದ್ವಿ. ಬಟ್ ಏನಾದ್ರು ಅದು ಇಂಟು ಇದೇನಾದ್ರು ಕೊಟ್ಟಿದ್ರು. ಸೊ ದೇರ್ಫೋರ್ ಅದಕ್ಕೆ ಸೊ ದೇರ್ಫೋರ್ ಏನು ಹೇಳಿದ್ರು, ಸೊ ದೇರ್ಫೋರ್ ನಾವು ಈ ಈಕ್ವೇಷನ್ ತೊಗೊಂಡಿದ್ವಿ ಅದನ್ನು ಹೇಳ್ತೀನಿ. ಫಸ್ಟ್ ಇದು ಕನ್ಸಿಡರ್ ಮಾಡಿ. ಏನು ಹೇಳಿದ್ದಾರೆ, ಸೊ ದೇರ್ಫೋರ್ ಎಲ್ಲೆಲ್ಲಿದೆ ಅಂತಂದರೆ ಎಲ್ಲಿದೆ ಅಂತ ಹೇಳಿದ್ದಾರೆ. ಸೊ ದೇರ್ಫೋರ್ 2 3 4 8 10 ಇಲ್ಲಿದೆ ಅಲ್ವಾ. ಸೊ ಈಗ ಜಸ್ಟ್ ಓದಿದ ಕಾನ್ಸೆಪ್ಟ್ ಏನು ಹೇಳ್ತಿದೆ. ಸೊ ದೇರ್ಫೋರ್ ಜಸ್ಟ್ ಓದಿದ, ಸೊ ದೇರ್ಫೋರ್ ನಾನು ಏನು ಹೇಳಿದೆ, ಸೊ ದೇರ್ಫೋರ್ ಡ್ರಾ ದ ಲೈನ್ ಡ್ರಾ ಮಾಡಿದ್ರು. ವರ್ಟಿಕಲ್ ಲೈನ್ ಡ್ರಾ ಮಾಡು ಅಂತ ಹೇಳಿದ್ನಲ್ಲ, ಅದೇ ಥರ ಏನು ಮಾಡ್ತೀನಿ, ವರ್ಟಿಕಲ್ ಲೈನ್ ಡ್ರಾ ಮಾಡ್ತೀನಿ. ಸೊ ದೇರ್ಫೋರ್ ನಾವು ಇಷ್ಟೋ ತನಕ ಮಾಡಿದ್ದು ಏನು ಮಾಡ್ತಿದ್ವಿ. ಸೊ ದೇರ್ಫೋರ್ ಈ ಕಡೆನೂ ಕನ್ಸಿಡರ್ ಏನು ಮಾಡ್ತಿದ್ವಿ, ಈ ಕಡೆನೂ ಕನ್ಸಿಡರ್ ಮಾಡಿ, ಈ ಕಡೆದಕ್ಕೆಲ್ಲದು ಲೆಫ್ಟ್ ಸೈಡಲ್ಲಿ ಇದೆ. ಸೊ ದೇರ್ಫೋರ್ ಈ ರೀಜನ್ನಿಗೆ ಎಲ್ಲ ಲೆಫ್ಟ್ ಸೈಡಲ್ಲಿದೆ, ಈ ಆರ್ ಒ ಸಿ ಲೆಫ್ಟ್ ಸೈಡಲ್ಲಿದೆ ಅಂತ ಹೇಳಿ ಲೆಫ್ಟ್ ಸೈಡ್ ಈಕ್ವೇಷನ್ ಆಗಿ ಫೈಂಡ್ ಮಾಡ್ತಿದ್ವಿ. ಸೊ ದೇರ್ಫೋರ್ ಇದು ತೊಗೊಂಡಾಗ ಇದಕ್ಕೆ ರೈಟ್ ಸೈಡ್ ಇದೆ, ಇದಕ್ಕೆ ಲೆಫ್ಟ್ ಸೈಡ್ ಇದೆ. ಇದು ತೊಗೊಂಡಾಗ ಇವೆರಡಕ್ಕೂ ರೈಟ್ ಸೈಡಲ್ಲಿದೆ, ಇವೆರಡಕ್ಕೂ ಲೆಫ್ಟ್ ಸೈಡಲ್ಲಿದೆ ಅಂತ ತಗೋತಿದ್ವಿ. ಬಟ್ ಇದಕ್ಕೆ ಸೊ ದೇರ್ಫೋರ್ ಲಾಸ್ಟ್ನೇ ತೊಗೊಂಡಾಗ ಎಲ್ಲದಕ್ಕೂ ರೈಟ್ ಸೈಡಲ್ಲಿದೆ ಅಂತ ತಗೋತಿದ್ವಿ. ಬಟ್ ಈಗೇನು ಹೇಳ್ತಿದ್ದಾರೆ, ಸೊ ದೇರ್ಫೋರ್ ಇದನ್ನು ಏನು ಮಾಡಿದ್ದಾರೆ, ಸೊ ದೇರ್ಫೋರ್ ಮಲ್ಟಿಪ್ಲೈ ಒಂದು ಎಕ್ಸ್ಪೋನೆನ್ಷಿಯಲ್ ಮಲ್ಟಿಪ್ಲೈ. ಸೊ ದೇರ್ಫೋರ್ ನೀನು ಎಕ್ಸ್ ಆಫ್ ಟಿ ಕ್ಯಾನ್ ಬಿ ಎನಿಥಿಂಗ್, ಎಕ್ಸ್ ಆಫ್ ಟಿ ನಾನೇನು ಹೇಳಿದೆ, ಎಕ್ಸ್ ಆಫ್ ಟಿ ಕ್ಯಾನ್ ಬಿ ಎನಿಥಿಂಗ್. ಸೊ ದೇರ್ಫೋರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರ್ಬೋದು, ನಿನಗೆ ಏನು ಬೇಕೋ ಆಗಿರ್ಬೋದು. ಓಕೆನಾ. ಸೊ ದೇರ್ಫೋರ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನು ಹೇಳಿದ್ದಾರೆ ನನಗೆ, ಗುರು ನನಗೆ ಗುರು ನೀಟಾಗಿ ನೋಡ್ಗುರು ನನಗೆ ಏನು ಹೇಳಿದ್ದಾರೆ. ಸೊ ದೇರ್ಫೋರ್ ಇದು ತೊಗೋಣ. ಸೊ ದೇರ್ಫೋರ್ ನನಗೆ ಏನು ಹೇಳಿದ್ದಾರೆ, e⁻⁻5. ಸೊ ದೇರ್ಫೋರ್ -5 ಮಾರ್ಕ್ ಮಾಡಿ ಹೇಳಿದ್ದಾರೆ. ಸೊ ದೇರ್ಫೋರ್ ಈ ಥರ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿರ್ಬೇಕಂತಂದರೆ ಆರ್ ಒ ಸಿ ಮಸ್ಟ್ ಕಂಟೈನ್ ಹೇಳಿದ್ದಾರೆ. ಆರ್ ಒ ಸಿ ಮಸ್ಟ್ ಕಂಟೈನ್ ಏನಂತ ಹೇಳಿದ್ದಾರೆ. ಸೊ ಆರ್ ಒ ಸಿ ಮಸ್ಟ್ ಕಂಟೈನ್ ಏನಂತ ಹೇಳಿದ್ದಾರೆ, -5 ಅಂತ ಹೇಳಿದ್ದಾರೆ. ಓಕೆನಾ. ಓಕೆ. ಸೊ ಇದು ಯಾವ ಫಾರ್ಮಲ್ಲಿದೆ. ಸೊ ದೇರ್ಫೋರ್ ಇಟ್ ಈಸ್ ಇನ್ ದ ಫಾರ್ಮ್ ಏನಿದೆ, ಎಕ್ಸ್ ಆಫ್ ಟಿ ಇಂಟು e⁻⁻ ಈಸ್ ಏನಿದೆ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಅಂತಂದರೆ ಸಿಗ್ಮಾ ಜಾಗದಲ್ಲಿ ಯಾವ್ದಿದೆ, ಸಿಗ್ಮಾ ಜಾಗದಲ್ಲಿ 5 ಇದೆ. ಏನಿದೆ, ಸಿಗ್ಮಾ ಜಾಗದಲ್ಲಿ 5 ಇದೆ. ಸೊ ದೇರ್ಫೋರ್ ಏನಾಗಿರಬೇಕು, 5 ಮಸ್ಟ್ ಬಿ ಇನ್ ದ ಆರ್ ಒ ಸಿ.
ಫೈ ಇಲ್ಲಿದೆಯಾ? ಸೊ ದೇರ್ಫೋರ್ ಓಕೆ, ಫೈ ಇಲ್ಲಿದೆ ಅಂತಂದರೆ ಸೊ ದೇರ್ಫೋರ್ ನಾನು ಯಾವ ಆರ್ ಒ ಸಿನ ಕನ್ಸಿಡರ್ ಮಾಡಬೇಕು? ಐ ಶುಡ್ ಕನ್ಸಿಡರ್ ದ ಆರ್ ಒ ಸಿ. ಯಾವ್ದು ಕನ್ಸಿಡರ್ ಮಾಡಬೇಕು? ಐ ಶುಡ್ ಕನ್ಸಿಡರ್ ಆರ್ ಒ ಸಿ. ಈ ಆರ್ ಒ ಸಿ ನಾನೇನು ಮಾಡಬೇಕು? ಕನ್ಸಿಡರ್ ಮಾಡಬೇಕು. ದಿಸ್ ಈಸ್ ದ ರೀಜನ್ ಆಫ್ ಕನ್ವರ್ಜೆನ್ಸ್ ವೆನ್ ಯಾವಾಗ ದಿಸ್ ಇಸ್ ಈ ರೀಜನಲ್ಲಿ ಮಾತ್ರ ಏನಾಗಿರುತ್ತೆ, ಇದು ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿರುತ್ತೆ. ಓಕೆನಾ? ಓಕೆ ಗುರು. ಸೊ ಇವಾಗ ನಾನು ಸಿಗ್ಮಾ ಏನಂತ ತಗೋಬೇಕು? ಸಿಗ್ಮಾ ಈಸ್ ಬಿಟ್ವೀನ್ ಏನು 4 to 8 ಫಾರ್ ಎಕ್ಸ್ ಆಫ್ ಎಸ್. ಓಕೆನಾ? ಓಕೆ. ಸೊ ದೇರ್ಫೋರ್ ನಾನು ಏನು ಮಾಡಬೇಕು? ಎಕ್ಸ್ ಆಫ್ ಎಸ್ ಅಲ್ಲಿ ಇವೆರಡು ವ್ಯಾಲ್ಯೂಸಿಗೆ ಮಾತ್ರ ಏನು ಮಾಡಬೇಕು ನಾನು ಅಂತಂದರೆ ಈ ರೀಜನ್ಸಿಗೆ ಮಾತ್ರ ನಾನು ಏನು ಮಾಡಬೇಕು? ಎಕ್ಸ್ ಆಫ್ ಟಿ ಫೈಂಡ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ಏನು ಹೇಳಿದೆ ಗುರು? ಗುರು 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 ಏನು ಹೇಳಿದ್ದೆ ನಾನು? ಅದು ಇಲ್ಲಿ ಬಂದೈತಲ್ಲೋ. ಓಕೆನಾ ಗುರು? ಸೊ ನಾನು ಜಸ್ಟ್ ಏನು ಪ್ರಾಬ್ಲಮ್ ತೊಗೊಂಡಿದ್ದೆ ನಾನು. ಸೊ ದೇರ್ಫೋರ್ ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಯಾವ್ದಾದ್ರು ಪ್ರಾಬ್ಲಮ್ ಕನ್ಸಿಡರ್ ಮಾಡು. ಸೊ ದೇರ್ಫೋರ್ ಏನು? ಸೊ ಫಸ್ಟಿಗೆ ಮಾಡಿದ್ವಲ್ಲ ಏನು? 5s ಸ್ಕ್ವೇರ್ ಪ್ಲಸ್ 4s ಪ್ಲಸ್ 3 ಸಿಂಪಲ್ ಇದೆ ತಗೋ. ಸೊ ದೇರ್ಫೋರ್ ಯಾವ್ದಾದ್ರು ಸೊ ದೇರ್ಫೋರ್ ಎಸ್ ಸ್ಕ್ವೇರ್ ಪ್ಲಸ್ 2s ಪ್ಲಸ್ 5 ನನಗೆ ಯಾರು ನೆನಪಿಲ್ಲ. ಸೊ ದೇರ್ಫೋರ್ ಈ ಥರ ತಗೋತಿದ್ದೆ ನಾನು. ಸೊ ಈ ಥರ ಇದ್ದಾಗ ನಾನು ಏನು ಮಾಡ್ತಿದ್ದೆ? ಸೊ ದೇರ್ಫೋರ್ ಫಸ್ಟ್ ಏನು ಮಾಡ್ತಿದ್ದೆ ನಾನು? ಫಸ್ಟ್ ಒಂದು ಆಕ್ಸಿಸ್ ಮಾರ್ಕ್ ಮಾಡಿಕೊಂಡು ಪೋಲ್ಸ್ ಮಾರ್ಕ್ ಮಾಡಿಕೊಂಡು ವರ್ಟಿಕಲ್ ಲೈನ್ ಎಳ್ಕೊಂಡು ಏನು ಮಾಡ್ತಿದ್ದೆ? ಈ ಕಡೆ ರೈಟಿಗಿದೆ, ಈ ಕಡೆ ಲೆಫ್ಟಿಗಿದೆ, ಈ ಕಡೆ ರೈಟಿಗಿದೆ, ಈ ಕಡೆ ಲೆಫ್ಟಿಗಿದೆ ಅಂದ್ಕೊಂಡು ನಾನು ಏನು ಮಾಡ್ತಿದ್ದೆ? ಸಾಲ್ವ್ ಮಾಡ್ತಿದ್ವಿ. ಹೌದಾ? ನಾನು ಏನು ಮಾಡ್ತಿದ್ದೆ? ಎಷ್ಟು ಪಾಸಿಬಲ್ ಈಕ್ವೇಷನ್ಸ್ ಇದೆ ಅಷ್ಟು ಪಾಸಿಬಲ್ ಫೈಂಡ್ ಮಾಡ್ತಿದ್ದೆ. ಬಟ್ ಈಗ ಏನು ಕೊಡ್ತಾರೆ ಕ್ವಶನ್ನು? ಇಲ್ಲೊಂದು ಏನು ಮಾಡ್ತಾರೆ? e to the power of minus 5t ಫಾರ್ ಎಕ್ಸಾಂಪಲ್ e to the power of ಏನು ಮಾಡ್ತಾರೆ? 5t ಮೈನಸ್ 5t ಆ್ಯಡ್ ಮಾಡ್ತಾರೆ. ಸೊ ಇಫರ್ ಇದು ಯಾವ ಫಾರ್ಮಲ್ ಇದೆ? ಎಕ್ಸ್ ಆಫ್ ಟಿ ಇಂಟು ಸೊ ಈ ಥರ ಏನೋ ಮಾಡ್ತಾರೆ. ಸೊ ಇಫರ್ ಏನು ಮಾಡ್ತಾರೆ? ಒಂದು ಸಿಗ್ನಲಿಗೆ ಸೊ ಇಫರ್ e to the power of 5s ಇದೆ ಅಂತಂದರೆ ಏನು ಮಾಡ್ತಾರೆ? ಈ ಥರ ಒಂದು ಸಿಗ್ನಲಿಗೆ ಏನು ಮಾಡ್ತಾರೆ? ಸಿಗ್ನಲಿಗೆ ಸೊ ಇಫರ್ e to the power of 5t ಬರಲ್ಲ ಇಲ್ಲಿ, ಯಾಕಂದರೆ ಇದು ನಮಗೆ ಎಸ್ ಡೊಮೈನ್ ಸಿಗ್ನಲ್ ಆಗಿರೋದ್ರಿಂದ ಏನಾಗುತ್ತೆ ಇದು? ಸೊ ಇಫರ್ ಎಸ್ ಡೊಮೈನ್ ಸಿಗ್ನಲ್ ಆಗಿರೋದ್ರಿಂದ e to the power of 5s ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇಫರ್ ಇದೊಂದು ಎಕ್ಸ್ಟ್ರಾ ಟರ್ಮ್ ಇದೆ. ಸೊ ಓಕೆನಾ ಗುರು? ಓಕೆ. ಸೊ e to the power of a ಯಾವಾಗ ಆಗುತ್ತೆ? ಶಿಫ್ಟಿಂಗ್ ಇನ್ ಟೈಮ್ ಡೊಮೈನ್ ಬಂದಾಗ. ಸೊ ಈ ಥರ ಒಂದು ಬಂದಿದೆ ಅಂತಂದರೆ ಸೊ ಎಫೋರ್ ಓಕೆ. ಸೊ ಎಫೋರ್ ಕ್ವಶನ್ ಹೇಗೆ ಕೊಡ್ತಾರೆ ಅಂತಂದರೆ ಇವಾಗ ಎಕ್ಸ್ ಆಫ್ ಎಸ್ ಇದು ಕೊಟ್ಟಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ? ಸೊ ಎಫೋರ್ ಸೊ ದ್ಯಾಟ್ ಫೈಂಡ್ ಎಕ್ಸ್ ಆಫ್ ಟಿ ಕೇಳಿದ್ದಾರೆ. ಫೈಂಡ್ ಎಕ್ಸ್ ಆಫ್ ಟಿ ಕೇಳಿದ್ದಾರೆ. ಸೊ ದ್ಯಾಟ್ ಏನು ಕೇಳಿದ್ದಾರೆ? ಸೊ ಎಕ್ಸ್ ಆಫ್ ಸೊ ಏನಿಲ್ಲ. ಸೊ ಫೈಂಡ್ ಅಂತ ಏನು ಕೇಳಲ್ಲ. ಸೊ ದ್ಯಾಟ್ ಫೈಂಡ್ ದ ಇನ್ವರ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ದಿಸ್. ಫೈಂಡ್ inverse Laplace transform of this so that x of t into e to the power of minus 2t is absolutely integrable ಅಂತ ಕೊಟ್ಟಾಗ ನಾನು ಏನು ಹೇಳಿದ್ದಾರೆ? ಸೊ therefore ಯಾವ್ದಾದ್ರು ನೀನು ಪೋಲ್ಸ್ ತಗೋ, ಬಟ್ ರೀಜನ್ ಆಫ್ ಕನ್ವರ್ಜೆನ್ಸ್ ಶುಡ್ ಇನ್ಕ್ಲೂಡ್ -2. ಸೊ therefore ಇದೇನಾಗುತ್ತೆ? ಇದು ಬಿ, ಇದೇನು ಬರುತ್ತೆ ಅಂತ. ಸೊ therefore ಈ ರೀಜನ್ ತಗೋಬೇಕು ನೀನು ಅಷ್ಟೇ. ಆ ರೀಜನ್ ಮಾತ್ರ ತಗೋಬೇಕು. ಓಕೆನಾ? ಓಕೆ ಗುರು. ಸೊ ಅದೇ ಥರ ನಾನೇನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಾದರೆ so in the question is ನನಗೆ question is so therefore 4s plus 10 upon ಏನಿದೆ? ಸೊ therefore s plus 3 into s plus 5 ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? e to the power of minus 10s ಕೊಟ್ಟಿದ್ದಾರೆ. ಓಕೆನಾ? ಓಕೆ ಗುರು. ಸೊ ಏನಂತ ಕೇಳಿದ್ದಾರೆ? ಸೊ ದ್ಯಾಟ್ e to the power of ಏನು ಕೇಳಿದ್ದಾರೆ? e to the power of ಏನು ಗುರು? minus 2t is absolutely integrable. ಸೊ ಏನು ಕೇಳಿದರೆ? ಸಿಗ್ಮಾ is equal to 2 ಏನಿದೆ? ಸೊ therefore ಸಿಗ್ಮಾ is equal to 2 must be in right side. ಸೊ must be in ROC ಅಂತ ಕೇಳಿದ್ದಾರೆ. ಸೊ therefore ನನಗೇನು ಗೊತ್ತಿದೆ? ಸೊ therefore x of s is equal to 4s plus 10. ಸೊ therefore ಇದೇನು ಮಾಡಬೇಕು? ಟೈಮ್ ಬಿಂಗ್ ಇಗ್ನೋರ್ ಮಾಡಿದ್ದಾನೆ. ಸೊ therefore ಇಗ್ನೋರ್ ಫಾರ್ ಟೈಮ್ ಬಿಂಗ್. ಲಾಸ್ಟಿಗೆ ಆ್ಯಡ್ ಮಾಡೋಣ. ಲಾಸ್ಟಿಗೆ ಏನಕ್ಕೆ ಆ್ಯಡ್ ಮಾಡೋಣ ಅಂತಂದರೆ ಹೇಳ್ತೀನಿ. 4s divided by s plus 3 x of s. So therefore s plus 3 into s plus 5. ಸೊ ಏನಾಗುತ್ತೆ? is equal to ಸೊ therefore ವ್ಯಾಲ್ಯೂಸ್ ಫೈಂಡ್ ಮಾಡೋದಾದರೆ ಸೊ therefore ಏನು ನನಗೆ c1 c2 ಬೇಕಲ್ಲ, ಏನು ಬೇಕು? c1 divided by s plus 3 plus c2 divided by s plus 5. ಸೊ
ಸೊ C1 ವ್ಯಾಲ್ಯೂ ಏನಾಗುತ್ತೆ ಅದಕ್ಕೆ ಮಲ್ಟಿಪ್ಲೈ ಮಾಡಿ ನನಗೆ ಜಸ್ಟ್ C1 ಇಂಟು 4s ಪ್ಲಸ್ 10 ಡಿವೈಡೆಡ್ ಬೈ s ಪ್ಲಸ್ 5 ಉಳ್ಕೊಳ್ಳುತ್ತೆ. -3 ಹಾಕಿದರೆ -12 -2 ಡಿವೈಡೆಡ್ ಬೈ 2. ಸೊ ದೇರ್ಫೋರ್ ಏನಾಗುತ್ತೆ C1 ವ್ಯಾಲ್ಯೂ ಏನಾಗುತ್ತೆ -1 ಆಗಿ ಏನಾಗುತ್ತೆ ಇದು s ಪ್ಲಸ್ 3 ಉಳ್ಕೊಳ್ಳುತ್ತೆ. ಪ್ಲಸ್ C2 ವ್ಯಾಲ್ಯೂ ಅಂತಂದರೆ -5 ಹಾಕ್ಬೇಕು ಎಸ್ಸಿಗೆ. ಸೊ ದೇರ್ಫೋರ್ ಏನು ಬರುತ್ತೆ 4s ಪ್ಲಸ್ 10 ಡಿವೈಡೆಡ್ ಬೈ s ಪ್ಲಸ್ 3 ಉಳ್ಕೊಳ್ಳುತ್ತೆ. ಸೊ ದೇರ್ಫೋರ್ ನಾನು ಏನು ಹಾಕ್ತಿದ್ದೀನಿ -5 ಹಾಕ್ತಿದ್ದೀನಿ ಅಂತಂದರೆ -20 -10 ಡಿವೈಡೆಡ್ ಬೈ -10 ಡಿವೈಡೆಡ್ ಬೈ -2 -10 ಡಿವೈಡೆಡ್ ಬೈ -2 ಅಂತಂದರೆ 5 ಡಿವೈಡೆಡ್ ಬೈ s ಪ್ಲಸ್ 5. ಓಕೆನಾ. ಸೊ ದೇರ್ಫೋರ್ ಇದಾಗುತ್ತೆ. ಇದು ಸಿಗ್ತೇನಪ್ಪ. ಸೊ ಈಗ ನೀನು ಫಸ್ಟ್ ಏನು ಮಾಡ್ತಿದ್ದೆ ಗುರು, ಫಸ್ಟಿಗೆ ಏನು ಮಾಡ್ತಿದ್ದೆ ಅಂತಂದರೆ ಸೊ ದೇರ್ಫೋರ್ ಒಂದು ಲೈನ್ ಹೇಳ್ಕೊತಿದ್ದೆ. ಇಂದ ಫಸ್ಟಿಗೆ ಏನು ಮಾಡ್ತಿದ್ದೆ ಒಂದು ಲೈನ್ ಹೇಳ್ಕೊತಿದ್ದೆ. ಏನು ಮಾಡ್ತಿದ್ದೆ ಸೊ ದೇರ್ಫೋರ್ -3. ಸೊ ದೇರ್ಫೋರ್ ಈ ಕಡೆ ಬರುತ್ತಲ್ಲ -5 ಇಲ್ಲಿ ಮಾರ್ಕ್ ಮಾಡಿಕೊಂಡು ನೀನು ಏನು ಮಾಡ್ತಿದ್ದೆ -5 ಮತ್ತು -3 ಮಾರ್ಕ್ ಮಾಡಿಕೊಂಡು ಲೈನ್ಗಳು ಹೇಳ್ಕೊಂಡು ಏನು ಮಾಡ್ತಿದ್ದೆ ಗುರು ನಾನು 3ಕ್ಕೂ ಸಾಲ್ವ್ ಮಾಡ್ತಿದ್ದೆ. ಬಟ್ ಇಲ್ಲ ಆ ಥರ ಇಲ್ಲ. ಓಕೆನಾ. ಇಲ್ಲ ಥರ ಏನಕ್ಕಿಲ್ಲ ಅಂತಂದರೆ e ಟು ದಿ ಪವರ್ ಆಫ್ ಅಂತಂದರೆ e ಟು ದಿ ಪವರ್ ಆಫ್ -2t x ಆಫ್ ಟಿ ಬೇರೆ ಸಿಗ್ನಲ್ಲೇ, ಅದಕ್ಕೆ e ಟು ದಿ ಪವರ್ ಆಫ್ -2 ಮಲ್ಟಿಪ್ಲೈ ಮಾಡ್ತಿದ್ದಾರೆ. ಓಕೆನಾ. ಇಸ್ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಸಿಗ್ಮಾ ಇಸ್ ಈಕ್ವಲ್ ಟು ಮಸ್ಟ್ ಬಿ ಇನ್ ROCಲಿ ಇರಬೇಕು. ಅಂತಂದರೆ 2 ಇಲ್ಲಿ ಬರುತ್ತೆ, 2 ಇಲ್ಲಿ ಬರುತ್ತೆ. ಸೊ ದೇರ್ಫೋರ್ ನೀನು ROCನ ಯಾವ್ದು ತೊಗೋಬೇಕು, ROCನ ನೀನು ಇದು ತೊಗೋಬೇಕು. ಓಕೆನಾ. ಯು ಶುಡ್ ಟೇಕ್ ROC ಆಸ್ ದಿಸ್ ಅಂತಂದರೆ ಸೊ ದೇರ್ಫೋರ್ ಎರಡಕ್ಕೂ ಸಿಗ್ನಲ್ ರೈಟ್ ಸೈಡಲ್ಲಿದೆ. ಸೊ ದೇರ್ಫೋರ್ ಇನ್ನು ಈಕ್ವೇಷನ್ ಏನಾಗುತ್ತೆ, ಈಕ್ವೇಷನ್ ವಿಲ್ ಬಿ ಸೊ ದೇರ್ಫೋರ್ -1 ಇಂಟು ಏನಾಗುತ್ತೆ ಸೊ x ಆಫ್ t ಈಸ್ ಈಕ್ವಲ್ ಟು -1 ಇಂಟು e ಟು ದಿ ಪವರ್ ಆಫ್ 3t u ಆಫ್ t ಪ್ಲಸ್ 5 ಇಂಟು e ಟು ದಿ ಪವರ್ ಆಫ್ 5t u ಆಫ್ t ಆಗುತ್ತೆ. ಬಟ್ ಏನಿದೆ ಕ್ವಶನ್ ಏನಿದೆ ಎಕ್ಸ್ಟ್ರಾ ಏನಿದೆ. ಸೊ ದೇರ್ಫೋರ್ e ಟು ದಿ ಪವರ್ ಆಫ್ ಎಷ್ಟಿದೆ, e ಟು ದಿ ಪವರ್ ಆಫ್ -10s ಇದೆ ಕ್ವಶನಲ್ಲಿ. ಹೌದಾ. ಅದನ್ನು ಇಗ್ನೋರ್ ಮಾಡೋಕ್ಕಾಗತ್ತಾ, ಇಲ್ಲ ಗುರು. e ಟು ದಿ ಪವರ್ ಆಫ್ -10s ಇದೆ. ಓಕೆನಾ. ಫಸ್ಟ್ ಏನು ಮಾಡಬೇಕು, ಟೈಮ್ ಬೀಯಿಂಗ್ ಏನು ಮಾಡಬೇಕು, ಇದನ್ನು ಇಗ್ನೋರ್ ಮಾಡಿರಬೇಕು. ನೆಕ್ಸ್ಟ್ ಏನು ಮಾಡಿ ಈಗ ಕನ್ಸಿಡರ್ ಮಾಡಬೇಕು. ಸೊ ನೋಡಿದ್ರು ನಿನಗೇನು ಗೊತ್ತು, ಡಿಫ್ರೆನ್ಸಿಯೇಷನ್ ಇನ್ ಟೈಮ್ ಡೊಮೈನ್ ಪ್ರಾಪರ್ಟಿ ನೆನಪಿದೆ. ಸೊ ದೇರ್ಫೋರ್ ಡಿಫ್ರೆನ್ಸಿಯೇಷನ್ ಶಿಫ್ಟಿಂಗ್ ಪ್ರಾಪರ್ಟಿ ನೆನಪಿದೆಯಾ. x ಆಫ್ t ಮೈನಸ್ a ಏನಾರು ಆಗಿತ್ತು ಅಂತಂದರೆ ಸೊ ಏನು ಹೇಳುತ್ತೆ x ಆಫ್ t ಇದು x ಆಫ್ s ಇತ್ತು ಅಂತಂದರೆ x ಆಫ್ t ಮೈನಸ್ ಇದೇನಾಗುತ್ತೆ ಗೋಸ್ ವಿತ್ ದ ಡೈರೆಕ್ಟ್ ಸೈನ್ ಅಂತಂದರೆ e ಟು ದಿ ಪವರ್ ಆಫ್ ಮೈನಸ್ ಏನಾಗುತ್ತೆ as ಇಂಟು x ಆಫ್ s ಆಗ್ತಿತ್ತಾ. ಅದೇ ರೀತಿಲಿ ಏನಿದೆ -10s ಇದೆ. ಏನಿದೆ ಗುರು, ವಾಟ್ ಈಸ್ ದೇರ್ -10 ಇದೆ. ಸೊ ದೇರ್ಫೋರ್ ಏನಾಗುತ್ತೆ ಟಿನ ಏನು ಮಾಡಬೇಕು, ಟಿನ t -10 ಜೊತೆ ರೀಪ್ಲೇಸ್ ಮಾಡು. ಸೊ ದೇರ್ಫೋರ್ ಏನಾಗುತ್ತೆ x ಆಫ್ ಫೈನಲ್ ಈಕ್ವೇಷನ್ x ಆಫ್ ಟಿನೇ ಬರುತ್ತೆ. ಓಕೆನಾ. ಇದು ಈಕ್ವೇಷನ್ ಅಲ್ಲ ಆ್ಯಕ್ಚುಲಿ x ಆಫ್ ಟಿ. ಸೊ ದೇರ್ಫೋರ್ ನೀನು ಏನೇ ಮಾಡೋದು ನೀನು ಫೈನಲ್ ಎಲ್ಲ ಆದಮೇಲೆ ನಿನಗೆ x ಆಫ್ ಟಿ ಸಿಗ್ತಿದೆ. ಸೊ ದೇರ್ಫೋರ್ ಏನಾಗುತ್ತೆ ರೀಪ್ಲೇಸ್ t ಬೈ t -10. ಸೊ ದೇರ್ಫೋರ್ -1 ಇಂಟು e ಟು ದಿ ಪವರ್ ಆಫ್ 3 ಇಂಟು t -10 u ಆಫ್ t -10 ಪ್ಲಸ್ 5 ಇಂಟು e ಟು ದಿ ಪವರ್ ಆಫ್ t -10 plus u of t -10. So therefore this will be our final equation. ಓಕೆ ನಗರು. ಓಕೆ ಏನಾಗ್ತಿದೆ ಅಂತಂದರೆ ಏನು ಹೇಳಿದೆ ನಾನು ಕರೆಕ್ಟಾಗಿ ಹೇಳಿದ್ನಲ್ಲ. ಸೊ ದೇರ್ಫೋರ್ ಫಸ್ಟ್ ಏನು ಮಾಡಬೇಕು, ಟೈಮ್ ಬೀಯಿಂಗ್ ಏನು ಮಾಡಬೇಕು, ಟೈಮ್ ಬೀಯಿಂಗ್ ಇದನ್ನ ಇಗ್ನೋರ್ ಮಾಡಬೇಕು. ಓಕೆನಾ. ಟೈಮ್ ಬೀಯಿಂಗ್ ಏನು ಮಾಡಬೇಕು, ಟೈಮ್ ಬೀಯಿಂಗ್ ಇದನ್ನು ಇಗ್ನೋರ್ ಮಾಡ್ತೀನಿ. ಇಗ್ನೋರ್ ಮಾಡಿ ಏನು ಮಾಡ್ತೀನಿ, ಫಸ್ಟು ಇದರದ್ದು ಮಾತ್ರ ಏನು ಕಂಡುಹಿಡ್ಕೋತೀನಿ, ಸಿಗ್ನಲ್ ಕಂಡುಹಿಡ್ಕೊ ಏನು. ಸೊ ಇನ್ಪುಟ್ x ಆಫ್ ಟಿ ಇದ್ರದ್ದು ಟೈಮ್ ಡೊಮೈನ್ ಸಿಗ್ನಲ್ ಕಂಡುಹಿಡಿತೀನಿ. ಏನಕ್ಕೆ ಅಂತಂದರೆ ನನಗೆ ಇದು ಯಾವುದೇ ರೀತಿ ನಾನು ಇದಕ್ಕೆ ಫಾರ್ಮುಲಾ ನೇಮ್ ಮೆಥಡ್ ಗೊತ್ತಿಲ್ಲ. ಓಕೆನಾ. ಸೊ ದೇರ್ಫೋರ್ ನನಗೆ ಗೊತ್ತಿರೋದು ಅದಕ್ಕೆ ಇಷ್ಟಕ್ಕೆ ಮಾತ್ರ ಗೊತ್ತಿರೋದು. ಬಟ್ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಸೊ ದೇರ್ಫೋರ್ x ಆಫ್ ಟಿ ಇದು ಯಾವ ಥರ ಕೊಡಬೇಕಿತ್ತು. ಸೊ x ಆಫ್ ಟಿ ಇಂಟು e ಟು ದಿ ಪವರ್ ಆಫ್ -2 ಈಸ್ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಅಂತ ಕೊಟ್ಟಿದ್ದರೆ ಸೊ ಆ್ಯಕ್ಚುಲಿ ಈ ಥರ ಕೊಡಬೇಕಿತ್ತು. ಸೊ ದೇರ್ಫೋರ್ ನಾನು ಏನು ಮಾಡ್ಬೋದಿತ್ತು ಅವಾಗ ಆಬ್ಸಲ್ಯೂಟ್ ಇಂಟಿಗ್ರೇಬಲ್ ಆಗಿರಬೇಕಂತಂದರೆ ಸೊ ದೇರ್ಫೋರ್ ಸಿಗ್ಮಾ ಈಸ್ ಈಕ್ವಲ್ ಟು 2 ಮಸ್ಟ್ ಬಿ ಇನ್ ರೀಜನ್ ಆಫ್ ಕನ್ವರ್ಜೆನ್ಸ್ ROC ರೀಜನಲ್ಲಿ ಇರಬೇಕಿತ್ತು. ಸೊ ದೇರ್ಫೋರ್ ನನಗೆ ಗೊತ್ತಿದೆ x ಆಫ್ ಎಸ್ನ. ಸೊ ದೇರ್ಫೋರ್ ಈ ಪಾರ್ಟ್ನ ನಾನು ಹೆಂಗೆ ಸಾಲ್ವ್ ಮಾಡಬೇಕಂತ ನನಗೆ ಗೊತ್ತಿದೆ. ಸೊ ದೇರ್ಫೋರ್ ನನಗೆ ಏನು ಮಾಡ್ತು ಈ ಸಿಕ್ತು. ನನಗೆ ಏನು ಹೇಳಿದರೆ -3 ಮತ್ತು -5 ನಾರ್ಮಲಾಗಿ -5 ಮತ್ತು -3 ಏನು ಮಾಡ್ತೀನಿ ಜಸ್ಟ್ ಮಾರ್ಕ್ ಮಾಡ್ಕೋತೀನಿ ಪೋಲ್ಸ್ ಆಗಿ. ಬಟ್ ನನಗೆ ಏನು ಹೇಳಿದರೆ ಸೊ ದೇರ್ಫೋರ್ ಸಿಗ್ಮಾ ಈಸ್ ಈಕ್ವಲ್ ಟು 2 ಏನಿರಬೇಕು ರೀಜನ್ ಆಫ್ ಕನ್ವರ್ಜೆನ್ಸಲ್ಲಿ ಇರಬೇಕು. ಸೊ ದೇರ್ಫೋರ್ ನನಗೆ ಏನಾಗ್ತದೆ 2 ಮಾರ್ಕ್ ಮಾಡ್ಕೋತೀನಿ. 2 ಇರಬೇಕು ನನಗೆ ಅದರೊಳಗೆ. ಸೊ ದೇರ್ಫೋರ್ ಏನಾಗುತ್ತೆ ರೀಜನ್ ಆಫ್ ಕನ್ವರ್ಜೆನ್ಸ್ ಎಂಟೈರ್ ದಿಸ್ ಪ್ಲೇನ್ ಆಗುತ್ತೆ. ಸೊ ರೀಜನ್ ಆಫ್ ಕನ್ವರ್ಜೆನ್ಸ್ ಆಗುತ್ತೆ ಎಂಟೈರ್ ದಿಸ್ ಪ್ಲೇನ್ ಆಗುತ್ತೆ. ಓಕೆನಾ. ಸೊ ಎಂಟೈರ್ ಈ ಪ್ಲೇನ್ ಆಗಿರೋದ್ರಿಂದ -5ಗೂ ಕೂಡ ಈ ರೀಜನ್ ರೈಟ್ ಸೈಡಲ್ಲಿದೆ, -3ಗೂ ಕೂಡ ಈ ರೀಜನ್ ರೈಟ್ ಸೈಡಲ್ಲಿ ಇರೋದ್ರಿಂದ ಸೊ ಬೋತಿಗೆ ಏನು ಬರುತ್ತೆ ಎರಡಕ್ಕೂ ಕೂಡ ಏನಾಗುತ್ತೆ ರೈಟ್ ಸೈಡೆಡ್ ಸಿಗ್ನಲ್ ಆಗುತ್ತೆ. ರೈಟ್ ಸೈಡೆಡ್ ಸಿಗ್ನಲಿಂದ ರೆಪ್ರೆಸೆಂಟ್ ಮಾಡಬೇಕು. ಸೊ
ಆ ರೈಟ್ ಸೈಡ್ ಸಿಗ್ನಲ್ ಯಾವುದಾಗುತ್ತೆ, ಇದಾಗುತ್ತೆ. ಬಟ್ ನನಗೇನು ಗೊತ್ತು, ಸೊ ಒಂದು ಎಕ್ಸ್ಟ್ರಾ ಏನಾಗಿದೆ, e⁻⁻10s ಟರ್ಮ್ ಫಸ್ಟಿಗೆ ಇಗ್ನೋರ್ ಮಾಡಿದ್ದಾನ, ಅದನ್ನು ಈ ಈಕ್ವೇಷನ್ ಬರ್ಕೊಂಡಾದ್ಮೇಲೆ ಕನ್ಸಿಡರ್ ಮಾಡಿದ್ರು ಏನು ಬರುತ್ತೆ, ಯಾವುದು ಶಿಫ್ಟಿಂಗ್ ಪ್ರಾಪರ್ಟಿ ಆಗುತ್ತೆ, ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ ಆಗಿರೋದ್ರಿಂದ ಮೈನಸ್ ಎ ಇತ್ತು ಅಂತಂದರೆ ಏನಾಗುತ್ತೆ, ಟಿ ಮೈನಸ್ ಡೈರೆಕ್ಟ್ ಸಿಗ್ನಲ್ ಹೋಗಿ, ಸೊ ನನಗೇನು ಬರುತ್ತೆ ಸಿಗ್ನಲ್ಲು, ಸೊ ಟೀನ ಏನು ಮಾಡ್ತಿದ್ದೀನಿ, t-10 ಜೊತೆ ಏನು ಮಾಡ್ತೀನಿ, ರೀಪ್ಲೇಸ್ ಮಾಡ್ತಿರೋದ್ರಿಂದ ಫೈನಲ್ ಈಕ್ವೇಷನ್ ಇದು ಬರುತ್ತೆ. ಓಕೆನಾ? ಸೊ ಇದಾಯಿತು. ಸೊ ನೆಕ್ಸ್ಟ್ ಏನಿದೆ, ಆ್ಯಕ್ಚುಲಿ ನಾನು ಇದ್ರ ಮೇಲೆ ಸಪ್ರೇಟಾಗಿ ಒಂದು ಇದು ಮಾಡಬೇಕಿತ್ತು ಅನಿಸುತ್ತೆ, ಸಪ್ರೇಟ್ ಪ್ರಾಬ್ಲಮ್ಸ್ ಅಂತಲೇ ಮಾಡಬೇಕಿತ್ತು. ಸೊ ಒಂದು 2-3 ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇದೆ ಅಂತಂದರೆ ಕಾಂಪ್ಲೆಕ್ಸ್ ರೂಟ್ಸ್ ಬರುತ್ತೆ. ಸೊ ಅದನ್ನು ಸಪ್ರೇಟ್ ನೆಕ್ಸ್ಟ್ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ಮಾಡಿಬಿಟ್ಟು ಏನು ಮಾಡೋಣ, ಸೊ ಅದು ನೆಕ್ಸ್ಟ್ ಹಾಕೋಣ. ಸೊ ನೆಕ್ಸ್ಟ್ ಜಾಸ್ತಿ ಈ ಚಾಪ್ಟ್ರಲ್ಲಿ ಜಾಸ್ತಿ ಇಲ್ಲ. ನೆಕ್ಸ್ಟ್ ಏನಿದೆ, ಸಿಸ್ಟಮ್ ಅನಾಲಿಸಿಸ್ ಇದೆ. ಸೊ ಟೈಪ್ಸ್ ಆಫ್ ಕನೆಕ್ಷನ್ಸ್ ಇದೆ. ಸೊ ಇದೆಲ್ಲ ಇದೆ. ಸೊ ಇಷ್ಟು ಇವತ್ತಿಗೆ ಸಾಕು.